गिरिवरधारी जय गोपीजनवल्लभ जयो गिरिवरधारी जयो गिरिवरधारी जयो यशोदानन्दन जयो व्रजजनरञ्जन जयो यशोदानन्दन जयो व्रजजनरञ्जन जयो यमुनतिरवनचारि जयो कुञ्जविहारी जयो यमुनतिरवनचारि जयो कुञ्जविहारी जयो राधमाधव जयो कुञ्जविहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय राधा माधव राधे जय राधा विनोद राधे जय कृष्ण बलराम कृष्ण बलराम जय कृष्ण बलराम जय गौरनिताय गौरनिताय जय गौरनिताय जय पंचतत्व पंचतत्व जय पंचतत्व जय प्रभुपाद जय गुरुदेव गुरु नित्य गौर हरि बोल नित्य गौर हरि बोल श्री श्री राधा माधव की राधा गोविंद की श्री प्रभुपाद की गुरुदेव की ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायेषु अभद्रेषु नित्यं भागवत सेवया भगवते उत्तम श्लोके भक्तिर्भवति नैष्टिकी हरे कृष्ण अध्याय 4 स्कंद 4 अध्याय 9 ಶ್ಲೋಕ 46 ಮತ್ತು 47 ಗೃಹಾಭಿಮುಖಂ ಧ್ರುವ ಮಹಾರಾಜ ಈ ಅಧ್ಯಾಯದ ಹೆಸರು ಸುರುಚಿಸ್ತ್ವಂ ಸಮುತ್ಥ್ಯಾಪ್ಯ ಪಾದಾ ಅವನತಂ ಅರ್ಭಕಂ ಸುರುಚಿಸ್ತಂ ಸಮುತ್ಥ್ಯಾಪ್ಯ पादा अवनतम अर्भकम परिष्वाजावजीवेति बाष्पगद्गदया गिरा सुरुचिस्त्वं समुत्थ्याप्य पादा अवनतम अर्भकम
ಪರಿಶಿಷ್ಯಾಜ್ಯಾಹ ಜೀವೇತಿ ಬಾಷ್ಪಗದ್ಗದಯಾ ಗಿರಾ. ಅನುವಾದ: ಧ್ರುವ ಮಹಾರಾಜನ ಚಿಕ್ಕಮ್ಮ ನಾದ ಸುರುಚಿಯು ತನ್ನ ಕಾಲಿಗೆ ಬೀಳುತ್ತಿರುವ ಮುಗ್ಧ ಬಾಲಕನನ್ನು ಕೈ ಹಿಡಿದು ಮೇಲೆತ್ತಿ ಆಲಿಂಗನ ಮಾಡಿ ಭಾವಪರಶಳಾಗಿ ಕಣ್ಣೀರು ಸುರಿಸುತ್ತಾ ಬಾಲಕನೇ ಚಿರಂಜೀವಿಯಾಗು ಎಂದು ಆಶೀರ್ವಾದಿದಳು. ಶ್ಲೋಕ 47. ಯಸ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರಾಭಿಹರಿ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರಾಭಿಹರಿ. ತಮಸ್ತೈ ನಮತ್ತಿ ಭೂತಾನಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಾಯಿವಂ ಸ್ವಯಂ. ನಿಮ್ನಮಾಪಾಯಿವಂ ಸ್ವಯಂ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರಾಭಿಹರಿ. ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಾಯಿವಂ ಸ್ವಯಂ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈ ಮೈತ್ರಾಭಿಹರಿ. ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪಾಯಿವಂ ಸ್ವಯಂ. ಅನುವಾದ ಮತ್ತು ಭಾವಾರ್ಥ ಶಿಲಾ ಪ್ರಭುಪಾದರಿಂದ. ಶಿಲಾ ಪ್ರಭುಪಾದ ಕಿ ಜೈ. ಅನುವಾದ: ದೇವೋತ್ತಮ ಪರಮಪುರುಷನೊಡನೆ ಮೈತ್ರಿ ಭಾವ ಬೆಳೆಸಿಕೊಂಡು ಯಾವನು ದಿವ್ಯ ಗುಣಯುಕ್ತನಾಗಿರುವನೋ ಅವನಿಗೆ ಸಮಸ್ತ ಜೀವಿಗಳು ಗೌರವ ಸಲ್ಲಿಸುತ್ತವೆ. ನೀರು ಯಾವಾಗಲೂ ಹಳ್ಳದ ಕಡೆ ಹರಿಯುವಂತೆ. ಭಾವಾರ್ಥ: ಧ್ರುವನ ಬಗ್ಗೆ ಪ್ರತಿಕೂಲ ಮನೋಭಾವವಿದ್ದ ಸುರುಚಿಯು ಅವನಿಗೆ ಚಿರಂಜೀವಿಯಾಗು ಎಂದು ಆಶೀರ್ವದಿಸಳು. ಅವಳು ಅವನಿಗೆ ಒಳ್ಳೆಯದಾಗಲಿ ಎಂದು ಬಯಸಿದಳು ಎಂದು ಅರ್ಥವಲ್ಲವೇ ಎಂಬ ಪ್ರಶ್ನೆಯನ್ನು ಎತ್ತಬಹುದು. ಇದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕೊಟ್ಟಿದೆ. ಧ್ರುವ ಮಹಾರಾಜನನ್ನು ದೇವರು ಅನುಗ್ರಹಿಸಿದ್ರಿಂದ ಅವನಿಗೆ ದಿವ್ಯ ಗುಣಗಳಿದ್ದರಿಂದ ಅವನಿಗೆ ಎಲ್ಲರೂ ಗೌರವ ಮತ್ತು ಆಶೀರ್ವಾದಗಳನ್ನು ಸಲ್ಲಿಸಲೇಬೇಕು. ಇದು ನೀರು ಸ್ವಭಾವತಃ ಕೆಳಗೆ ಹರಿಯುವಂತೆ ಭಗವದ್ಭಕ್ತನು ಯಾರಿಂದಲೂ ಗೌರವವನ್ನು ಬೇಡುವುದಿಲ್ಲ. ಆದರೆ ಅವನು ಜಗತ್ಯಾದ್ಯಂತ ಹೋದೆಡೆಯಲ್ಲೆಲ್ಲ ಎಲ್ಲರ ಗೌರವಕ್ಕೆ ಪಾತ್ರನಾಗುತ್ತಾನೆ. ಶ್ರೀನಿವಾಸ ಆಚಾರ್ಯರು ಹೀಗೆ ಹೇಳಿದ್ದಾರೆ: ವೃಂದಾವನದ ಆರ್ಯರು ಗೋಸ್ವಾಮಿಗಳು ವಿಶ್ವದಾದ್ಯಂತ ಗೌರವಿಸಲ್ಪಡುತ್ತಾರೆ, ಏಕೆಂದರೆ ಭಕ್ತನು ಎಲ್ಲಕ್ಕೂ ಮೂಲ ಕಾರಣನಾದ ದೇವೋತ್ತಮ ಪರಪುರುಷನನ್ನು ತೃಪ್ತಿಪಡಿಸುವುದರಿಂದ ಅವನು ಎಲ್ಲರನ್ನೂ ತೃಪ್ತಿಪಡಿಸಿದಂತಾಯಿತು. ಹೀಗಾಗಿ ಎಲ್ಲರೂ ಭಕ್ತನಿಗೆ ಗೌರವ ಸಲ್ಲಿಸುತ್ತಾರೆ. ಓಂ ತತ್ಸತ್. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ವೃಷಭನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಕೃಪಾ ಸಿಂಧುವ್ಯಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ನಿತ್ಯ ಭಾಗವತ ಸೇವಾ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ. ನಮಗೆ ಭಾಗವತನ ಓದಿ ಅಲಿಯಲು ಅರ್ಥ ಇಲ್ಲದೆ ಇದ್ರೂ ಸಹ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ನಾನು ಭಾಗವತವನ್ನ ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಸುಸಂದರ್ಭ. ನನಗೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಬೇಕೆಂದು ಪ್ರಭುಪಾದ ನಮಗೆ ದಿನ ಮತ್ತೆ ಭಾಗವತವನ್ನ ಕೊಟ್ಟಿದ್ದಾರೆ. ಇಂತಹ ಒಂದು ಅವಕಾಶನ ಸಿಕ್ಕಿದ್ದರಿಂದ ಅವರಿಗೆ ಧನ್ಯವಾದ ಹೇಳುತ್ತಾ, ಪ್ರತಿಯೊಬ್ಬರಲ್ಲೂ ನನ್ನ ಆಧ್ಯಾತ್ಮಿಕತೆಗಾಗಿ ಕೆಲವರಿದ್ರೇ ಹೇಳೋಕೆ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಅಧ್ಯಾಯ ಹೆಸರು ಗೃಹಾಭಿಮುಖ ಧ್ರುವ ಮಹಾರಾಜ ಅಂತ. ಧ್ರುವ ಮಹಾರಾಜನು ಭಗವಂತನ ಕಾಡಲಿಕ್ಕೆ ಮತ್ತು ಬ್ರಹ್ಮಲೋಕಕ್ಕಿಂತ ಉತ್ತಮ ಲೋಕ ತನಗೆ ಬೇಕೆಂದು
ಆಸೆ ಪಟ್ಟು ಭಗವಂತನ ಕಾಣಲಿಕ್ಕೆ ಹೋಗ್ತಾನೆ. ಆದ್ರೆ ಎಲ್ಲಿ ಕಾಣಬೇಕು, ಹೇಗೆ ಕಾಣಬೇಕು ಗೊತ್ತಿಲ್ಲ. ಗುರಿ ಒಂದೇ, ಭಗವಂತನ ಕಾಣಬೇಕು. ಅದಕ್ಕೆ ಭಗವಂತ ಅನುಗ್ರಹ, ಗುರುಗಳ ಆಶೀರ್ವಾದ ಮತ್ತು ತಾಯಿಯ ಆಶೀರ್ವಾದ ಬಹಳ ಸ್ಟ್ರಾಂಗ್ ಆಗಿತ್ತು ಅವನ ಮೇಲೆ. ಹಂಗಾಗಿ ನಾರಮ್ಮ ಮುನಿ ಸಿಕ್ಕಿದ್ರು. ನಾರಮ್ಮ ಮುನಿ ಅವನು ಎಷ್ಟೋ ಪ್ರಯತ್ನ ಮಾಡಿದ್ರು. ಈ ಚಿಕ್ಕ ಬಾಲಕ ಅಷ್ಟು ದೊಡ್ಡ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನೆಗೆ ಹೋಗುವಂತ. ಆದ್ರೆ ಅವನ ಹೆಜ್ಜೆ, ಅವನ ಒಂದು ಗುರಿ ಸ್ಟ್ರಾಂಗ್ ಆಗಿತ್ತು. ಹಂಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಕೊಟ್ಟು, ಮಹಾಮಂತ್ರವನ್ನ ಕೊಟ್ಟು ಭಗವಂತ ಕಡೆ ಮಧುವನಕ್ಕೆ ಕಳಿಸಿದರು. ಅಲ್ಲಿ ಭಗವಂತನ ದರ್ಶನ ಆಯಿತು, ಬೇಕಾದವನಿಗೆ ಸಿಕ್ತು. ಮತ್ತೆ ಇವಾಗ ತನ್ನ ಊರಿಗೆ ತಾನು ವಾಪಸ್ ಬಂದಿದ್ದಾನೆ. ಅದಕ್ಕಿಂತ ಮುಂಚೆ ನಾರದ ಮಹಾವರಿ ಬಂತು, ತನ್ನ ತಂದೆ ತಾಯಿ ಉತ್ಥಾನಪಾದ ಸುನೀತಿಗೆ ಇದನ್ನು ಹೇಳಿದ್ದಾರೆ, ಮಗ ಬರ್ತಾ ಇದ್ದಾನೆ ವಾಪಸ್ಸು ಅಂತ. ಈಗ ಅವರೆಲ್ಲ ವೆಲ್ಕಮ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಅವನನ್ನ ಹಿಡಿದಿದ್ದಾರೆ, ಅವರ ಹತ್ರ ಬಂದಿದ್ದಾರೆ. ಧ್ರುವ ಮಹಾರಾಜನ ಚಿಕ್ಕಮ್ಮನಾದ ಸುರುಚಿಯು ತನ್ನ ಗಾಲಿಗೆ ಬೀಳ್ತಿದ್ದ ಮುಗ್ಧ ಬಾಲಕನನ್ನು ಕೈ ಹಿಡಿದು ಮೇಲೆ ಕೆತ್ತಿ ಆಲಿಂಗನ ಮಾಡಿ ಭಾವಪರಶಳಾಗಿ ಕಣ್ಣೀರು ಸುರಿಸುತ್ತಾ ಬಾಲಕನೇ ಚಿರಂಜೀವಿಯಾಗಿ ಎಂದು ಆಶೀರ್ವಾದ ಮಾಡಿದಳು. ಚಿಕ್ಕಮ್ಮ ವಿರುದ್ಧವಾಗಿ ಇದ್ಲು. ಆದ್ರೆ ತನಗೆ ಅವರ ಹೆಸರೇ ಸುರುಚಿ, ಬಹಳ ರುಚಿ ಇರುವಂತ, ರುಚಿ ಬೇಕಾಗಿರುವಂತ ಒಂದು ಹೆಂಗಸು. ಆ ಹೆಸರೇ ಹಂಗೆ ಹೇಳುತ್ತೆ. ಮತ್ತೆ ತಾಯಿ ಸುನೀತಿ. ಸುನೀತಿ ಅಂದ್ರೆ ನೀತಿ ಇರುವಂತ, ನ್ಯಾಯ ಧರ್ಮ ಪಾಲನೆ ಮಾಡುವಂಥದ್ದು. ಇದು ರುಚಿ ಇರುವಂಥದ್ದು. ಹೀಗೆ ತಾನೇ ತನ್ನ ಮಗನೇ ರಾಜನಾಗಬೇಕು ಅಂತ ಒಳ್ಳೆ ಆಸೆಯಿಂದ ಅವನನ್ನ ದೂರ ತಳ್ತಾ ಇದ್ರು. ಆವತ್ತು ಕೂಡ ಉತ್ಥಾನಪಾದ ತೊಡೆ ಮೇಲೆ ಕೂತ್ಕೋಬೇಕಾದ್ರೆ ತಳ್ಬಿಟ್ಟು, ಇದು ನನ್ನ ಹೊಟ್ಟೆಲಿಟ್ಟವ್ರಿಗೆ ಮಾತ್ರ ಜಾಗ, ಬೇರೆ ಹುಟ್ಟೋರ್ಗೆ ಬೇಕಾಗಿಲ್ಲ, ಕೊಡೋದು ಇಲ್ಲ. ಹಂಗ ಬೇಕಾದ್ರೆ ನೀನು ಇನ್ನೊಂದ್ಸಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು ನಾನೀಗ ಕೊಡ್ತೀನಿ. ಅರ್ಥ ಏನು? ನೀನ್ ಸಾಯ್ಬೇಕು ಅಂತ ಉದ್ದೇಶ. ಅಷ್ಟು ಕೆಟ್ಟ ಉದ್ದೇಶ ಇರುವಂತ ಚಿಕ್ಕಮ್ಮ ಇವತ್ತು ನೋಡಿ ಮುಗ್ಧ ಬಾಲಕ ಅಂತ ಇದ್ದಾಳೆ. ಯಾಕಂದ್ರೆ ಅವಳ ಪವರು, ಅವನು ಮಾಡಿದಂತ ಸಾಹಸ, ಅವನು ಪಡೆದಂತ ಭಗವಂತನ ಆಶೀರ್ವಾದ ಗೊತ್ತಾಯಿತು. ಸಾಮಾನ್ಯ ಜೀವಿ ಅಲ್ಲ, ಸಾಮಾನ್ಯ ಮಗು ಅಲ್ಲ ಅದು. ಯಾಕಂದ್ರೆ ಭಗವಂತನ ಮಂತ್ರವನ್ನು ಹೇಳೋದಿಕ್ಕೆ ನಾವು ಎಷ್ಟೋ ಕಷ್ಟ. 16 ಮಾಲೆ ಜಪ ಮಾಡಬೇಕಾದ್ರೆ ಸಾಧಾರಣ ವ್ಯಕ್ತಿಗೆ ಆಗಲ್ಲ. ಭಗವಂತ ಹೇಳ್ತಾನೆ, ಗುರುಗಳು ಹೇಳ್ತಾರೆ, 16 ಮಾಲೆ ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಎಷ್ಟೋ ಯಜ್ಞ ಯಾಗಾದಿಗಳನ್ನ ಮಾಡಿರ್ಬೇಕು, ಎಷ್ಟೋ ಪುಣ್ಯ ಕಾಲಗಳನ್ನ ಮಾಡಿರ್ಬೇಕು. ಅಂಥವ್ರು ಮಾತ್ರ ಈ ಜನ್ಮದಲ್ಲಿ 16 ಮಾಲೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಎಲ್ರಿಗೂ ಸಿಗುತ್ತೆ ಅಂತ ತಿಳ್ಕೊಬೇಡಿ, ಕೆಲವರು ಮಾತ್ರ ಸಿಗುತ್ತೆ. ಈ ಅವಕಾಶವನ್ನ ನಾವು ಜೀವನದಲ್ಲಿ ಪ್ರತಿ ಭಾಗವತ ಭಗವದ್ಗೀತೆ ಓದೋದ್ರಿಂದ ಒಂದೊಂದು ಶ್ಲೋಕವು ನಮಗೆ ಒಂದೊಂದು ಪಾಠವನ್ನು ಹೇಳಿಕೊಡುತ್ತೆ. ನಮ್ಮ ದಿನಚರಿ ಬದಲಾಗಬೇಕು, ನಮ್ಮ ಆಸ್ತಿಗಳು ಬದಲಾಗಬೇಕು, ನಮ್ಮ ಗುರಿ ಬದಲಾಗಬೇಕು. ಇದನ್ನೇ ಭಾಗವತ ನಮ್ಗೆ ಹೇಳ್ತಾ ಇದೆ. ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಕಲಿಯೋದು ಬಹಳಷ್ಟು ಇದೆ, ಕಲಿಯೋದು ಬಹಳಷ್ಟು ಇದೆ. ಚಿರಂಜೀವಿಯಾಗಿ ಆಗು. ಮುಂದೆ ಶ್ಲೋಕದಲ್ಲಿ ಇರ್ತಾರೆ, ಅನುವಾದ 47ರಲ್ಲಿ, ದೇವೋತ್ತಮ ಪರಮೇಶ್ವರನೇ ಮೈತ್ರಿ ಭಾವ ಬೆಳೆಸಿಕೊಂಡು ಯಾವನು ದಿವ್ಯ ಗುಣಗಳ ಯುಕ್ತನಾಗಿರುವನೋ ಅವನಿಗೆ ಸಮಸ್ತ ಜೀವಿಗಳು ಗೌರವ ಸಲ್ಲಿಸುತ್ತದೆ. ನೀರು ಯಾವಾಗಲೂ ಹಳ್ಳದ ಕಡೆ ಹರಿಯುವಂತೆ. ಹೇಳ್ತಾರೆ, ಯಾರು ಪರಮ ಪುರುಷನ ಕೊಡೆ ಮೈತ್ರಿ ಭಾವ, ಯಾಕೆ ಆಶೀರ್ವಾದ, ಮತ್ತೆ ಯಾರು ಭಗವಂತನ ಕಂಡಿದಾರೋ ಅವರಿಗೆ ದಿವ್ಯ ಗುಣಗಳಿರುತ್ತೆ. ಸಾದಾ ಮನುಷ್ಯ ಸಿಗಲ್ಲ ಭಗವಂತ. ಸಾಧಾರಣ ಮನುಷ್ಯರಿಗೆ ಯಾರು ಭಗವಂತ ಸಿಗಲ್ಲ. ಸುಮ್ಮನೆ ಆಸೆ ಇದ್ದು ಏನೋ ತಪಸ್ ಮಾಡಿದ್ರೆ ಮಾತ್ರ ಅಲ್ಲ. ಅದಕ್ಕೆ ಹೇಳ್ದೋದು, ಹಿಮಾಲಯದಲ್ಲಿ ಇವತ್ತು ಕೂಡ ಎಷ್ಟೋ ಯೋಗಗಳಿಂದ ತಪಸ್ ಮಾಡುವಂತ ಮಹಾತ್ಮರಿದ್ದಾರೆ. ಭಗವಂತನ ದರ್ಶನ ಸಿಕ್ಕಿದ್ರೆ ಸಾಕು ಅಂತ. ಆದ್ರೆ ಈ ಭೀಮ ಮಹಾರಾಜನಿಗೆ ಅದೃಷ್ಟ ಇತ್ತು, ಯಾಕಂದ್ರೆ ಅವನ ಗುರಿ ಬಹಳ ಚೆನ್ನಾಗಿತ್ತು. ಧ್ರುವನ ಬಗ್ಗೆ ಪ್ರತಿಕೂಲ ಮನೋಭಾವವಿದ್ದ ಸುರುಚಿಯು ಅವನಿಗೆ ಚಿರಂಜೀವಿ ಹಾಗೂ ಎಂದೇಕೆ ಆಶೀರ್ವಾದ ಮಾಡಿದಳು. ಅದು ಮನೋ ಸಂತೋಷ. ಅದು ಯಾಕಂದ್ರೆ ಯಾವ ಮಲತೆ ಆಗಿರ್ಬೋದು, ನಿರ್ವಾಧತೆ ಆಗಿರ್ಬೋದು, ಒಬ್ಬ ಮಗ ಇಷ್ಟು ಒಳ್ಳೆಯ ಕಾರ್ಯ, ಇದು ಬಹಳ ದಿವ್ಯವಾದ ಕಾರ್ಯ, ಇದು ಸಾಧಾರಣ ಕಾರ್ಯ ಅಲ್ಲ. ಭಗವಂತನ ದರ್ಶನ ಮಾಡೋದು ಅಂದ್ರೆ ಅದು 6 ವರ್ಷದ ಬಾಲಕ ಮಾಡ್ಬೇಕಾದ್ರೆ ಸಾಧಾರಣ ಮನುಷ್ಯನಾಗಿರಲ್ಲ ಅವನು. ಹಿಂದೆ ಎಷ್ಟೋ ಯಜ್ಞಗಳೆಲ್ಲ ಮಾಡಿ ಈ ಲೆವೆಲ್ಗೆ ಬಂದಿರ್ತಾರೆ. ಇವಾಗ ಮಗು ಆಗಿರ್ಬೋದು ಅಷ್ಟೇ, ಅದು ಹಿಂದೆ ಎಷ್ಟೋ ಕಾರ್ಯಗಳು ಮಾಡಿರ್ತಾನೆ. ಇವತ್ತು ಒಳ್ಳೆ ಕಾರ್ಯಕ್ಕೆ ಒಂದು ಸ್ಫೂರ್ತಿ ಬಂದು ಚಿಕ್ಕಮ್ಮ ನಾವು ತಿಳ್ಕೊಬೋದು.
ಹಿಂದೆ ರಾಮಾಯಣದಲ್ಲಿ ಕೈಕೇಯಿ ಮತ್ತೆ ಅವಳ ಶಿಷ್ಯಳು, ಅವಳ ಅಸಿಸ್ಟೆಂಟ್ ಮಂಥಾರ, ಅವಳು ಹೇಳಿಕೊಟ್ಟ ಮಾತು, ಕೆಟ್ಟ ಯೋಚನೆ ಕೈಕೇಯಿಯ ಮನಸ್ಸು ಕೆಡಿಸ್ಬಿಡುತ್ತೆ. ಯಾಕೆ ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು, ಭರತನಿಗಾಗಬೇಕು, ಇದನ್ನ ಕೇಳು ನೀನು ಅಂತ. ಅದಲ್ಲದೆ 14 ವರ್ಷ ವನವಾಸ ರಾಮನಿಗೆ ಹೇಳ್ಕೊಡ್ತಾರೆ. ಯಾಕೆ? ರಾಮಾಯಣ ನಡಿಬೇಕು, ರಾಮಾಯಣ ಮುಂದೆ ಬರ್ಬೇಕು, ನಮ್ಗೆ ರಾಮಾಯಣ ಬಗ್ಗೆ ಗೊತ್ತಾಗ್ಬೇಕು, ರಾಮ ಯಾವ್ದಕ್ಕೆ ರಾಮಾಯಣ ಅಂತಾರೆ ತಿಳ್ಕೊಬೇಕಂತ ಭಗವಂತನೇ ಇದನ್ನ ಮಾಡಿಸ್ತಾನೆ. ಅಲ್ಲ, ಸರ್ವ ಕಾರಣ ಭಗವಂತನ ಇದೆಲ್ಲ ಮಾಡಿಸ್ತಾರೆ, ಒಬ್ಬೊಬ್ಬ ಕೈಲೇ ಮಾಡಿಸ್ತಾನೆ. ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಏನಿಲ್ಲ. ಆದ್ರೆ ಕಾರ್ಯಗಳು ಆತ ಇರೋದ್ರಿಂದ ಕೈ ದಶರಥ ಮಹಾರಾಜನ ಕೇಳ್ತಾರೆ. ಅದೇ ದಶರಥ ಮಹಾರಾಜನಿಗೆ ಭರತನಿಗೆ ಬೇಕಾದ್ರೆ ಪಟ್ಟಾಭಿಷೇಕ ಕೊಡ್ತೀನಿ, ಆದ್ರೆ ವನವಾಸ ಬೇಡ ಅಂತ. ಆದ್ರೆ ಕೈ ಕೇಳಲ್ಲ. ಯಾಕೆ? ನಮ್ಗೆಲ್ಲ ರಾಮಾಯಣ ಗೊತ್ತಾಗಬೇಕು, ರಾವಣಾಸನ ವಧೆ ಆಗ್ಬೇಕು, ವಾಲಿ ವಧೆ ಆಗ್ಬೇಕು, ವಧೆ ಆಗ್ಬೇಕು, ಇದೆಲ್ಲ ಜೀವನದಲ್ಲಿ ನಡಿಬೇಕಿದೆಲ್ಲ ನಡಿಬೇಕು. ನಾವು ಕೇಳಬೇಕು, ಯಾಕೆ ವಾಲಿ ವಧೆ ಆಗ್ಬೇಕು, ವಾಲಿ ಮತ್ತೇನಾದ, ರಾವಣ ಏನಾದ, ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು. ಇದೆಲ್ಲ ಏನು ಕಾರಣ ಜನ್ಮ ಇವರೆಲ್ಲ, ಕಾರಣ ಜನ್ಮ ಬಂದಿರೋದು ಇವರೆಲ್ಲ. ಹಂಗಾಗಿ ಮತ್ತೆ ವಾಪಸ್ ಹೋಗ್ಬೇಕು ಇವರು. ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಕೈಯಿಂದ ಈ ಮಾತ ಆಡಿಸ್ಬೇಕಾಯ್ತು. ಅದಾದ್ಮೇಲೆ ಸುರುಚಿ ಕೂಡ ಇತ್ತು. ಸಾಧಾರಣ ತೊಡೆ ಮೇಲೆ ಕೂತ್ಕೊಂಡು ಏನಾಗ್ತಾ ಇತ್ತು, 1 ಪೈಸಾ ಹೋಗ್ತಾ ಇರ್ಲಿಲ್ಲ, ಅವಳು 1% ಅವಮಾನ ಆಗ್ತಿಲ್ಲ. ಆದ್ರೆ ನಮಗೆ ಧ್ರುವಮಾರ್ಜನ ಬಗ್ಗೆ ಇವಾಗ ಆಶೀರ್ವಾದ ಕೊಡ್ತಾಳೆ, ಚಿರಂಜೀವಿ ಆಗು. ಯಾಕೆ? ಯಾವತ್ತು ಸತ್ಯದಲ್ಲಾಗಿರುವಂತ ಕೆಲಸ ಕಾರ್ಯ ಇದು. ಸತ್ಯಯುಗ ಹೋಗಿ, ತ್ರೇತಾಯುಗ ಹೋಗಿ, ದ್ವಾಪರ ಯೋಗಿ, ಕಲಿಯುಗದಲ್ಲೂ ಸಹ ಇನ್ನು ಧ್ರುವಮಾರ್ಜನ ನಾವು ಕೇಳ್ತಾ ಇದ್ದೀರಿ, ಅದು ಚಿರಂಜೀವಿನೇ. ಈ ತರ ಎಷ್ಟು ಯುಗಗಳು ಎಷ್ಟು ಸಲ ಚೇಂಜ್ ಆದ್ರೂ ಸಹ ಧ್ರುವಮಹಾರಾಜನ ಸ್ಟೋರಿ ಯಾವತ್ತೂ ಸ್ಟಾಪ್ ಆಗಲ್ಲ. ಅವನ ಧ್ರುವಮಹಾರಾಜ ಹೆಸರು ಶಾಶ್ವತವಾಗಿರಬೇಕು, ಚಿರಂಜೀವಿ ಆಗಿರ್ಬೇಕು ಅನ್ನೋದು ಅವಳ ಆಸೆ ಆಗಿತ್ತು, ಮತ್ತೆ ಅವಳ ಆಶೀರ್ವಾದ ಕೂಡ ಆಗಿತ್ತು. ಮತ್ತೆ ಅರ್ಜುನ ನೋಡ್ಬೋದು, ಮೊದಲನೇ ಅಧ್ಯಾಯದಲ್ಲಿ ವಿಷಾದ ಯೋಗ. ಅವತ್ತು ಅವನು ವಿಷಾದ ಯೋಗ ಮಾಡಿದ್ದಕ್ಕಲೇ ನಮ್ಗೆ ಭಗವದ್ಗೀತೆ ಅಲ್ಲಿಂದ ಹುಡ್ತು. ಇಲ್ಲ ನಾವು ಭಗವದ್ಗೀತೆ ಕೇಳ್ತಾನೆ ಇರ್ಲಿಲ್ಲ. ಇದೆಲ್ಲ ಭಗವಂತನ ಕಾರ್ಯಗಳು. ಮತ್ತೆ ಭಾಗವತ ಹುಟ್ಟಿದ್ದೆ ಹಂಗೆ. ಪರೀಕ್ಷಿತ ಮಹಾರಾಜನಿಗೆ ಶೃಂಗಿ ಶಾಪ ಕೊಡ್ತಾರೆ. ಏನ್ ಹೆಸರು? ಶಮೀಕ ಮಹರ್ಷಿ ಮಗ. ಸುಮ್ಮನೆ ಸತ್ತ ಹಾವನ್ನ ಶಮೀಕ ಋಷಿ ಮೇಲೆ ಹಾಕ್ತಾನೆ. ಆದ್ರೆ ಇದರಿಂದ ಸಾವು ಬರುತ್ತೆ ಅಂತ ಅವನೇ ಅನ್ಕೊಂಡಿರ್ಲಿಲ್ಲ. ಈ ತರ ಶಾಪ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದು ತಿಳ್ಕೊಳ್ಳಿ, ಶಮೀಕ ಋಷಿ ಶೃಂಗಿ ಕೊಟ್ಟ ಶಾಪಕ್ಕೆ ಅಂತಾರೆ. ಯಾಕಂದ್ರೆ ಪ್ರತಿಯೊಬ್ಬನು ನಾವು ಕಷ್ಟ ಆಗ್ಲಿ ಸುಖ ಆಗ್ಲಿ ನಾವು ತಗೋಬೇಕು. ಇದು ಭಗವಂತನ ಅನುಗ್ರಹ ಆಗಿರ್ಬೋದು, ಏನೋ ಒಂದು ಕಾರಣಕ್ಕಾಗಿ. ಯಾಕಂದ್ರೆ ಪರೀಕ್ಷಿತ ಮಹಾರಾಜನಿಗೆ ಕೆಪಾಸಿಟಿ ಇಲ್ಲ ಅಂತಲ್ಲ, ಏನ್ ಬೇಕು ಸಾಧನೆ ಮಾಡೋ ಹುಟ್ಟಿದ್ದು ಈ ಒಂದು ಕಾರಣದಿಂದಲೇ. ಶೃಂಗಿ ಏನಾದ್ರು ಶಾಪ ಕೊಟ್ರೆ ಕೇಳ್ತಾ ಇರ್ಲಿಲ್ಲ, ನಮ್ಮವರೆಗೂ ಬರ್ತಾ ಇರ್ಲಿಲ್ಲ. ನನಗೆ ಹೇಳುವಂತ ಅವಕಾಶನೂ ಸಿಗ್ಲಿಲ್ಲ. ಯಾಕೆ? ಎಲ್ಲ ಭಗವಂತ ಮಾಡಿ. ಮುಂದಿನ ಕಲಿಯುಗದಲ್ಲಿ ಜನರಿಗೆ ಭಕ್ತರ ಮತ್ತು ಭಗವಂತನ ವಿಚಾರ ತಿಳಿಬೇಕಂದ್ರೆ ಭಾಗವತ ಬರಲೇಬೇಕು ಆಚೆ. ಇದು ಭಗವಂತನ ಇಚ್ಛೆ ಆಗಿತ್ತು. ಇವತ್ತು ಕೂಡ ನಾವು ಧ್ರುವ ಮಹಾರಾಜನ ಕೇಳ್ತಾ ಇದ್ದೀವಿ. ಭಾಗವತದ ಒಂದು ಸಣ್ಣ ಅಂಶ ಇದು. ನಮಗೆ ದೊಡ್ಡದಾಗಿದೆ ಧ್ರುವ ಮಹಾರಾಜನ ಸ್ಟೋರಿ, ಬಹಳ ದೊಡ್ಡದು. ಆದ್ರೆ ಭಗವಂತ ಲೆಕ್ಕದಲ್ಲಿ 1 ಸೆಕೆಂಡ್ ಕೆಲಸ ಇದು. ಇದನ್ನ ನಮಗೆ ತಿಳಿಸಿ ಭಗವದ್ ಭಕ್ತರು ಹೆಂಗಿರ್ಬೇಕು ಅಂತ ತೋರಿಸ್ಕೊಳ್ಳಕ್ಕೆ ಇವತ್ತು ಧ್ರುವ ಮಹಾರಾಜ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ರೆ, ಭಗವಂತ ಧ್ರುವ ಮಹಾರಾಜನನ್ನ ಅನುಗ್ರಹಿಸಿದ್ದ. ಮತ್ತೆ ಧ್ರುವ ಮಹಾರಾಜ ಹೋಗಿದ್ದ ಏನ್ ಕೆಲ್ಸಕ್ಕೆ? ಒಂದು ಒಳ್ಳೆಯ ಸ್ಥಾನ ಬೇಕು, ಒಳ್ಳೆ ರಾಜ್ಯ ಬೇಕು ಅಂತ ಹೇಳ್ಬೇಕಂತ ಒಂದು ಭೌತಿಕ ಆಸೆಗಳಿಂದ ಹೋಗಿದ್ದ. ಇದು ಬೇಡ ಅಂತ ಹೇಳ್ಬಿಟ್ಟು ಧ್ರುವ ನಾಡ್ದಮ್ಮ ಹೇಳಿದ್ರು, ಇದೆಲ್ಲ ಬೇಕಾಗಿಲ್ಲ, ನೀವು ಚಿಕ್ಕ ಹುಡುಗ, ಚಿಕ್ಕ ಕೆಲಸ ಆಟ ಆಡ್ಕೊಂಡಿದ್ದು ಬಿಡು ಅಂತ. ಆದ್ರೆ ಕೇಳಿಲ್ಲ. ಅವನ ಗುರಿ ಏನಾಗ್ಲಿ ಭಗವಂತನ ನೋಡ್ಬೇಕು, ನನ್ನ ದೊಡ್ಡ ಭಗವಂತ ನೋಡ್ಬೇಕು ಅಂದಿತ್ತು. ಅಕಸ್ಮಾತ್ ಭಗವಂತನ ಕಾಣಿಸಿದ ಅವನಿಗೆ 6 ತಿಂಗಳಲ್ಲಿ. ಆದ್ರೆ ಭಗವಂತ ನೋಡಿದ ತಕ್ಷಣ ಅವನ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಭಗವಂತನ ನೋಡಿದ ಮೇಲೆ ಇನ್ನೇನ್ ಬೇಕು ನನಗೆ? ಯಾರು ಭಗವಂತನ ನೋಡ್ತಾರೆ ಭೌತಿಕ ಆಸೆಗಳು ಇರಬಾರದು ಕೂಡ. ಒಂದ್ಸಲಿ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಭೌತಿಕ ಆಸೆಗಳು ಇರಬಾರದು. ಹೇಳಕ್ಕೆ ಬಹಳ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ
ಕಾರ್ಯತ ತರೋದು ಬಹಳ ಕಷ್ಟ ಇರುತ್ತೆ. ನಾನು ಕೂಡ ಎಷ್ಟೋ ಮಾತಾಡಬಲ್ಲೆ, ಆದ್ರೆ ಭೌತಿಕ ಆಸೆಗಳೇ ಇರಬಾರದು, ಭೌತಿಕ ಜನಗಳ ಜೊತೆನೇ ಇರಬಾರ್ದು ಅಂತ ಸಾಧ್ಯವಿಲ್ಲ. ಇದ್ದೇ ಇರುತ್ತೆ. ಯಾರು ಆಧ್ಯಾತ್ಮಿಕದಲ್ಲಿ ಹೋಗಿರ್ತಾರೋ ಅವರಿಗೆ ಈ ಜೀವನ ನಚ್ಚರವಾಗಿರಬೇಕು. ಯಾವುದೇ ತರ ಆಸೆಗಳು ಹುಟ್ಟಬಾರದು ಅವ್ರಿಗೆ. ಯಾಕಂದ್ರೆ ನಮ್ಮ ಗುರಿ ಬೇರೆ, ನಮ್ಮ ಸಾಧನೆ ಬೇರೆ ಅಲ್ಲವೇ, ನಮ್ಮ ಆಸೆಗಳು ಬೇರೆ ಇರುತ್ತೆ. ಆಧ್ಯಾತ್ಮಿಕತೆ ಒಂದ್ ಸರಿ ಭಗವಂತ ನೋಡಿದ ಮೇಲೆ ಅನ್ಕೊಂತಾನೆ, ಒಂದೆರಡು ಮೂರು ಕ್ಲಾಸ್ ಫೀಸ್ ಕೆಳಗೆ ಬಂದೆ ನಾನು. ಎಂತ ನಾದ ಮುಂದೆ ಹೇಳಿದ್ರು ಬೇಡ ಅಂತ, ನಾನು ಒಪ್ಲೆಲ್ಲ ಬಂದಿದ್ದೀನಿ. ಭಗವಂತ ನೋಡಿದ್ದೇನೆ, ಮಾತೇ ಬಂದಿಲ್ಲ ಅವರಿಗೆ. ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಭಗವಂತನೇ ಅವನಿಗೆ ಅನುಗ್ರಹ ಕೊಡ್ತಾನೆ. ಶಂಕನ ಇಟ್ಬಿಟ್ಟು ಮಾತಾಡಕ್ಕೆ ಹೇಳ್ತಾನೆ, ಮಾತಾಡ, ಏನ್ ಬೇಕು ಕೇಳ ನನಗೆ. ಬೇಡ, ನನಗೇನು ಬೇಡ, ನಾನು ಬಂದಿರೋದು ಉದ್ದೇಶ ಗೊತ್ತಾಯ್ತು. ನಾನು ನೋಡಿದ ಮೇಲೆ ಅವೆಲ್ಲ ಆಸೆ ಎಲ್ಲ ಹೋಯ್ತು ನನಗೆ. ಏನ್ ಚಿಕ್ಕ ಮಾತ ಹೊಡೆದಾಡ್ ಬಂದಿದ್ದೀನಿ, ಯಾಕೆ ಮಾಡಿದ್ದೀನಿ, ಎಲ್ಲ ಯಾಕೆ ಬೇಕಾಗಿತ್ತು, ಇಷ್ಟೆಲ್ಲ ಯೋಚನೆ ಮಾಡ್ತಾನೆ ಅವನು. ಆದರೆ ಭಗವಂತ ನನ್ನ ಸಾಧನೆಗೆ, ಭಗವಂತ ಹೇಳ್ತಾನೆ ಅಂದ್ರೆ ಹೇಳ್ತಾರೆ, ಸಾಧಕನ ಲಕ್ಷ್ಯದಿದ್ದೊಡೆ ಸಾಧನೆ ಶತಸಿದ್ಧ. ಯಾರ ಸಾಧನ ಮಾಡಬೇಕು, ಒಂದು ಗುರಿ ಇಟ್ಕೊಂಡಿದ್ದಾನೆ, ಸಾಧನೆ ಮಾಡಬೇಕು ಅಂತಿದ್ರೆ ಅವನ ಸಾಧನೆಗೆ ತೃಪ್ತಿಯನ್ನು ಗ್ಯಾರಂಟಿ ಸಿದ್ಧ ಅಂತ ಭಗವಂತ ಹೇಳ್ತಾನೆ. ಹಂಗಾಗಿ ನೀನು ಕಷ್ಟಪಟ್ಟಿದೀಯಾ ಇಷ್ಟೊತ್ತು. ಯಾಕಂದ್ರೆ ಅವನು ಮಾಡಿದ ತಪಸ್ಸು ದೇವತೆಗಳಿಗೆ ಭಯ ಆಗೋಗ್ಬರುತ್ತೆ. ಏನು ಕೇಳ್ತಾನೋ ಇವನು ಗೊತ್ತಿಲ್ಲ. ಎಲ್ಲ ಪ್ರತಿಯೊಬ್ರು ಅವರ ಸ್ಥಾನಮಾನಗಳು ಬಹಳ ಇಂಪಾರ್ಟೆಂಟ್. ಹಂಗಾಗಿ ಅವ್ರಿಗೆಲ್ಲ ಭಯ. ಉಸಿರು ಕಟ್ಟಿಸುವಂತ ಒಂದು ತಪಸ್ಸು ಅದು. ಅಂದು ಸ್ಟ್ರಾಂಗ್ ಆಗಿ ಮಾಡಿದ್ದ ಭಗವಂತ. ಅವನಿಗೆ ಅನುಗ್ರಹ ಅದೇ ತರ ಕೊಟ್ಟಿದ್ದಾನೆ. ಯಾಕಂದ್ರೆ ಶಾಶ್ವತವಾದ, ಅವನು ಕೇಳಿದ್ರು ಶಾಶ್ವತವಾದದ್ದೇ, ಸ್ವಲ್ಪ ಕೇಳಿದ್ರು. ಆದ್ರೆ ಭಗವಂತ ಕೊಟ್ಟಿದ್ದ ಅವನಿಗೆ ಶಾಶ್ವತವಾದ ಧ್ರುವಲೋಕ, ಆಧ್ಯಾತ್ಮಿಕ ಲಾಗೋಕ. ಪ್ರಪಂಚ ಎಲ್ಲ ಮುಳುಗೋದ್ರು ಸಹ ಧ್ರುವಲೋಕ ಮತ್ತೆ ಏನು ಆಗಲ್ಲ, ಆ ತರ ಲೋಕವನ್ನು ಕೊಟ್ಟ. ಅದು ಭಗವಂತನ ಅನುಗ್ರಹ ಆಗಿತ್ತು. ಭಗವಂತ ನೋಡಿದ ಮೇಲೆ ಅವನಿಗೆ ಶಾಶ್ವತ ಆನಂದವಾದ ಸಿಕ್ತು. ಯಾವುದು ಭೌತಿಕ ಜನಗಳ ಸಂಪರ್ಕ ಆಗಲಿ, ಜೊತೆ ಇರೋಗಲಿ ಇಷ್ಟ ಅಲ್ಲ. ಆದ್ರೆ ತಾನಿದ್ದ ಜಾಗ, ತನಗುಂತ ಒಂದು ಟೈಮ್ ಇರುತ್ತೆ, ಟೈಮ್ವರೆಗೂ ಅವನಿಗೆ ಇರಬೇಕಾಗುತ್ತೆ ಭೂಲೋಕದಲ್ಲಿ. ಮತ್ತೆ ವಾಪಸ್ ಬಂದಾಗ ಇಡೀ ಊರು ಜನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಉತ್ಥಾನಪಾದ ಮಗ ಉತ್ತಮ ಮತ್ತೆ ಸುರುಚಿ ಕೂಡ ರಥದಲ್ಲಿ ಬಂದು ಅಲ್ಲಿ ಆಲಿಂಗನ ಮಾಡ್ಕೊತಾ ಇದ್ದಾರೆ. ಆಲಿಂಗನ ಮಾಡಿ ಅವನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಭಗವಂತ ಸುರುಚಿ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಚಿರಂಜೀವಿ ಆಗು ಅಂತ. ಅದರ ಅರ್ಥ ಯಾವಾಗಲೂ ಮುಂದೆ. ಯಾಕಂದ್ರೆ ಯಾವೊಬ್ಬರಿಗೆ ಬೈತಾರೋ ಅದಕ್ಕೆ ದಾಸ ಹೇಳ್ತಾರೆ, ನಿಂದಕರಿರಬೇಕು, ಯಾವಾಗಲೂ ನಿಂದಕರಿರಬೇಕು. ನಾವು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಅದನ್ನ ತಪ್ಪಿಡಿದು ಇದನ್ನು ಹೇಳುವಂತ ಒಬ್ಬ ಜನಗಳು ಇರಲೇಬೇಕು. ಅದಕ್ಕೆ ನಮ್ಗೆ ಗುರುಗಳು ಅಂತ ಕೊಟ್ಟಿದ್ದಾರೆ ಭಗವಂತ. ಏನೇ ಕೆಲಸ ಮಾಡಿದ್ರು ಸಹ ಅದಕ್ಕೆ ತಪ್ಪಿದ್ರೆ ಅಲ್ಲಲ್ಲೇ ಸರಿ ಮಾಡ್ಬೇಕು, ಮತ್ತೆ ಆ ತಪ್ಪು ಮಾಡಬಾರದು ಅಂತ ಹೇಳೋದಕ್ಕೆ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಗುರುಗಳು ಯಾವಾಗಲೂ ಏನಪ್ಪ ಬೈತಾ ಇರ್ತಾರೆ, ಇವರು ಏನೋ ಒಂದು ಹೇಳ್ತಾ ಇರ್ತಾರೆ ಅನ್ಕೊಂತೀವಿ. ಆದ್ರೆ ನಾವು ತಿಳ್ಕೋಬೇಕು, ಗುರುಗಳು ಭಗವಂತನ ಪ್ರತಿನಿಧಿ. ಅವು ನಮಗೆ ಏನೋ ಒಂದನ್ನ ಹೇಳ್ಕೊಡ್ತಾರೆ, ದಿನ ಬೈತಾ ಇದ್ದಾರೆ. ಇವತ್ತು ಭಾಗವತ ಕೇಳ್ತಾ ಇದ್ದೀವಿ, ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಭಾಗವತ ದೊಡ್ಡದಾಗಿ ಬರ್ತಾ ಇದೆ. ಇವತ್ತು ನೋಡಿ ಕೇಳ್ತಾ ಇದ್ದೀವಿ ನಾವು. ಹೇಳ್ತಾರೆ, ಯಾವ ಭಕ್ತನು ಗೌರವವನ್ನು ಬೇಡುವುದಿಲ್ಲ. ಚೈತನ್ಯ ಬಾಬು ಹೇಳ್ತಾರೆ, ನ ಧನಂ ನ ಜನಂ ನ ಸುಂದರಿಂ ಕವಿತಾ ಜಗದೀಶ ಕಾಮಯೇ. ಭಗವಂತ ಹೇಳ್ತಾರೆ, ಚೈತನ್ಯ ಬಾಬು ಹೇಳ್ತಾರೆ, ನನಗೆ ಯಾವ ಗೌರವನು ಬೇಕಾಗಿಲ್ಲ, ನನ್ನ ಶಿಷ್ಯರು ಬೇಕಾಗಿಲ್ಲ, ತಣತಣೀರನ್ನು ಬೇಕಾಗಿಲ್ಲ. ಭಗವಂತನ ಭಕ್ತಿ, ಭಗವಂತನ ಸೇವೆ ಒಂದನೆ ಸಾಕು. ಅದಕ್ಕೆ ಧ್ರುವ ಮಹಾರಾಜ ಕೂಡ ಭಗವಂತ ನೋಡಿದ ಮೇಲೆ ಇದೆಲ್ಲ ಇರುತ್ತೆ. ಯಾಕಂದ್ರೆ ನಾವು ನೋಡ್ಕೋಬಹುದು. ಒಂದು ಕಪ್ ತಗೊಂಬಂದ್ರೆ 2025ರಲ್ಲಿ ಒಂದು ಕರ್ನಾಟಕ ಒಂದು ಕಪ್ ತಗೊಂಬಂದಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅದಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ. ಅದು 26ರಲ್ಲಿ ಅದು ಇನ್ನೊಂದೇನಾದ್ರು ಕಪ್ಪು ಬಂತು ಬೇರೆಯವ್ರಿಗೆ ಅಂದ್ರೆ 25 ಮರ್ತು ಬಿಡ್ತಾರೆ. ಇವ್ರು 2025ರಲ್ಲಿ ಕನ್ನಡ ತಗೊಂಡ್ರು. ಅಷ್ಟು ಒಂದೇ ಮಾತು, ಬೇರೆ ಮಾತಿರಲ್ಲ. ಆದ್ರೆ ಶಾಶ್ವತವಾದ ವಿರುದ್ಧ ಸುರುಚಿ ಕೊಟ್ಟಿದ್ದು ಧ್ರುವ ಮಹಾರಾಜನಿಗೆ. ಚಿರಂಜೀವಿ ಆಗು ಅಂತ. ಚಿರಂಜೀವಿ ಆಗು ಅಂದ್ರೆ ಏನು? ಯಾವಾಗಲೂ ಧ್ರುವ ಮಹಾರಾಜನ ನಾವು ಕೇಳ್ತಾ ಇರ್ಬೋದು, ಮಾತನ್ನು ಕೇಳ್ತಾ ಇರಬಹುದು, ಅವನ ಹೆಸರನ್ನ ಕೇಳ್ತಾ ಇರಬಹುದು, ಅವನ ಸಾಧನೆಯನ್ನ ನಾವು ಮೆಚ್ಚುತ್ತಾ ಇರ್ಬೋದು. ಇದನ್ನ ಮೆಚ್ಚೋದಲ್ಲ, ನಾವು ಕೂಡ ಇದನ್ನ ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಇರ್ಬೇಕು ನಾವು ಯಾವಾಗಲೂ. ಏಕೆಂದ್ರೆ ಭೂಲೋಕದಲ್ಲಿ ನಮಗೆ ಶಾಶ್ವತವಾದ ಸಂಬಂಧ ಇಲ್ಲ, ಶಾಶ್ವತವಾದ ಸುಖ ಇಲ್ಲ. ಇಲ್ಲಿ ಹೇಳ್ತಾರೆ ಭಗವಂತ, ಇದನ್ನ ಸುಳ್ಳು ಸಂಬಂಧ ಅಂತಾರೆ. ಎಲ್ಲಾ ಸಂಬಂಧಗಳು ಸುಳ್ಳು. ಒಂದು ಲೆವೆಲ್ ವರೆಗೂ ಇರ್ತಾರಷ್ಟೇ, ಆದ್ಮೇಲೆ ಯಾರು ಇರಲ್ಲ, ನಾವು ಇರಲ್ಲ. ಆತರ ಸುಳ್ಳು ಸಂಬಂಧವನ್ನು ಬೆಳೆಸ್ಕೋಬಾರ್ದು. ಅದಕ್ಕೆ ವ್ಯಾಮೋಹ ಬರುವುದು. ಭಗವತಿ ನಿರ್ಮಾಣ ಮೋಹ ಸಂಘ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವಯುಕ್ತ ಸುಖ ದುಃಖ ಸಂಗೈ
ಗಚ್ಚಂತ ಮೋಡಾಹ ಪದಮವು ಯತ್ತದ್ ಭಗವಂತ ಹೇಳ್ತಾನೆ, ಇದು ಮೋಹನ ಬಿಟ್ಬಿಡಿ, ಇಲ್ಲಿ ಇರುತ್ತೆ ಸಂಬಂಧಗಳು ಇದ್ದೇ ಇರ್ತಾರೆ. ಆದ್ರೆ ನಿನ್ನ ಗುರಿ ಏನು? ಮಾನವ ಜನ್ಮ ಬರೋದು, ಮಾನವ ಜನ್ಮ ಬರೋ ಉದ್ದೇಶನೇ ಇದೊಂದು ಜಂಕ್ಷನ್ ಇದ್ದಂಗೆ. ರೈಲ್ವೆ ಸ್ಟೇಷನ್ಗೂ ರೈಲ್ವೆ ಜಂಕ್ಷನ್ಗೂ ಬಹಳ ಡಿಫ್ರೆನ್ಸ್ ಇದೆ. ರೈಲ್ವೆ ಸ್ಟೇಷನ್ ನೆಟ್ಟಿಗೆ ಹೋಗುತ್ತೆ ಟ್ರೈನ್, ಅಷ್ಟೇ, ಬೇರೆ ಏನು ದಾರಿ ಇರಲ್ಲ. ಅದೇ ಜಂಕ್ಷನ್ ಆ ಥರ ಅಲ್ಲ, ಅಲ್ಲಿಂದ ನಾವು ಮತ್ತೆ ಎಲ್ಲಿ ಬೇಕಾದ್ರೂ ನಮ್ಮ ಟೈಮ್ ಚೇಂಜ್ ಮಾಡ್ಕೋಬಹುದು. ಅದೇ ತರ ಮಾನವ ಜನ್ಮ ಸಿಕ್ಕಿರೋದೇ ನಮಗೆ ಮತ್ತೆ ಮತ್ತೆ ಭಗವಂತನೆಡೆಗೆ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದಿರುವುದು ಸುಮ್ಮನೆ. ಇದು ತಿಳಿಲಿಕ್ಕಾಗಿ ಮಾನವ ಜನ್ಮ ಬಂದಿರೋದು. ಬೇರೆ ಯಾವ ಜನ್ಮದಲ್ಲೂ ಈ ಅವಕಾಶ ಸಿಗಲ್ಲ. ಯಾವಾಗ ಧ್ರುವ ಮಹಾರಾಜ ಭಗವಂತ ನೋಡ್ತಾನೆ, ಅಲ್ಲಿರುವಂತ ಒಂದು ಸ್ಥಿತಿಯನ್ನು ನಿಲ್ತಾರೆ, ಅದಕ್ಕೆ ವಾಸುದೇವ ನೆಲೆ ಅಂತ ಕರೀತಾರೆ. ವಾಸುದೇವ ನೆಲೆ ಎಂದ್ರೆ ಏನು? ಅಲ್ಲಿ ಅರ್ಥಲೌಕಿಕ ಕಲ್ಮಶಗಳ ಇರುವುದಿಲ್ಲ. ಅಲ್ಲಿ ಲೌಕಿಕ ಕಲ್ಮಶಗಳಿರುವುದಿಲ್ಲ. ಅಲ್ಲಿ ಯಾವುದೇ ತರ ಲೌಕಿಕ ಪದ್ಧತಿ ಇರುವುದಿಲ್ಲ. ಅಂದ್ರೆ ಏನು? ಸತ್ವ ರಜಸ್ತಮಸ ಎಂಬ ತ್ರಿಗುಣಗಳು ಅಲ್ಲಿ ಇರುವುದಿಲ್ಲ. ರಜೋಗುಣ, ತಮೋಗುಣ ಮತ್ತು ಸತ್ವಗುಣಗಳಲ್ಲಿ ಇರುವುದಿಲ್ಲ. ಇದು ಬರೀ ಭಕ್ತಿ ಮಾತ್ರ, ಭಕ್ತಿ ಸೇವೆ ಮಾತ್ರ. ನಾವು ತಿಳ್ಕೋಬಹುದು. ಒಂದ್ಸಲಿ ಹಿಂದೆ ಭಾಗದಲ್ಲಿ ಆ ಕುಮಾರರು ಭಗವಂತ ನೋಡಕ್ ಹೋಗ್ತಾರೆ. ಇನ್ನ ಚಿಕ್ಕ ವಯಸ್ಸು ಜಾಸ್ತಿ ಇರುತ್ತೆ, ಅದನ್ನ ಬರೀ 3 ಅಡಿ ಇರ್ತಾರೆ ಅಷ್ಟೇ. ಅವರು 14 ಬಾಗ್ಲು, 13 ದಾಟಿ 14ನೇ ಬಾಗ್ಲು ಬಂದಿರ್ತಾರೆ. ಅಲ್ಲಿ ದ್ವಾರಪಾಲಕರು ಅಡ್ಡ ಕಟ್ಬಿಡ್ತಾರೆ, ಅವರು ಹೊರಗೋಗಬಾರ್ದು ಅಂತ. ಆದ್ರೆ ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಭಕ್ತರು ಬಂದಿದ್ದೀವಿ, ನಮ್ಗೆ ಅಡ್ಡ ಆಗ್ತೀಯ ನೀನು? ಭಗವಂತ ನೋಡಕ್ಕೆ ಯಾವುದೇ ಟೈಮ್ ಬ್ಯಾಗ್ ಎಲ್ಲ ಇಲ್ಲ. ಅದಕ್ಕೆ ಹೇಳ್ತಾರೆ ಅತಿಥಿ ಅಂತ ಕರೀತಾರೆ. ಅತಿಥಿ ಅಂದ್ರೆ ತಿಥಿ ಇಲ್ಲದೆ ಬರುವನು ಅತಿಥಿ. ಯಾವ ಟೈಮ್ ಬೇಕಾದ್ರೆ ಬರ್ಬೋದು. ರಾತ್ರಿ 9 ಗಂಟೆ ಮನೆ ಬಾಗಿಲು ಬಂದಿದ್ದೀನಿ, ಊಟ ಮಾಡ್ಕೊಂಡ್ ಮಲಕ ಅವ್ನು ಊಟ ಮಾಡಿ ಕೊಡ್ಬೇಕಾಗತ್ತೆ. ಅದೇ ತರ ಸುಮಾರು 14ನೇ ಬಾಗಿಲು, 7 ಬಾಗಿಲು ಹೋದಾಗ 7ನೇ ಬಾಗಿಲು ಓಪನ್ ಮಾಡ್ಬೇಕಾದ್ರೆ ಕೋಪ ಬಂದ್ಬಿಡುತ್ತೆ, ಶಾಪ ಕೊಟ್ಬಿಡ್ತಾರೆ ಅವ್ರಿಗೆ. ಆದ್ರೆ ಭಗವಂತ ಓಡಿ ಬಂದ್ಬಿಡ್ತಾನೆ ಅಲ್ಲಿಗೆ. ಬಂದ್ಬಿಟ್ಟು ಅವ್ರಿಗೆ ಅಲ್ಲೇ ಮಾತಾಡಿ ಹಂಗೆ ಕಳಿಸ್ಬಿಡ್ತಾನೆ ಅವನ್ನ. ಯಾಕಂದ್ರೆ ಆ ಗೋಲೋಕ ವೈಕುಂಠ ಒಳಗೆ ಹೋದ್ರೆ ಯಾರು ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಇನ್ನೂ ಅಷ್ಟು ಕೆಪಾಸಿಟಿ ಬಂದೆ ಆರುತ್ತೆ, ಇವ್ರಿಗೆ ಬಂದಿಲ್ಲ. ಅದಕ್ಕೆ ಭಗವಂತ ಬಂದು ಅಲ್ಲಿಂದನೇ ಕಳಿಸ್ಬಿಡ್ತಾನೆ. ತಿಳ್ಕೊಬೇಕು ನಾವು, ವೈಕುಂಠ ಲೋಕದ 7ನೇ ಬಾಗಿಲಿಗೆ ಹೋಗಿ ಕೂಡ ವಾಪಸ್ ಬಂದವರಿವರು ಅಂತ. ಎಷ್ಟು ಜೋರಾಗಿದ್ರು ಸಹ ಒಂದೇ ಒಂದು ಚಿಕ್ಕ ವಿಚಾರ ಕೋಪದಿಂದ ಇವರು ವಾಪಸ್ ಬಂದಿದ್ದಾಯ್ತು. ಅಲ್ಲಿ ಅವ್ರ ಮೇಲೆ ದ್ವಾಪಕ ಮೇಲೆ ಕೋಪ ಮಾಡ್ಕೋಬಾರ್ದಾಯ್ತು. ವೈಟ್ ಮಾಡ್ತೀನಿ, ಹೇಳಿ ಬನ್ನಿ, ಬಂದಿದ್ದೀನಿ ಹೇಳಿ, ನಾವು ನೋಡ್ಬೇಕಾಯ್ತು ಅವ್ರನ್ನ, ಇಷ್ಟೆಲ್ಲ ಕೇಳ್ಕೋಬೋದಾಗಿತ್ತು. ಆದ್ರೆ ಅವ್ರು ಕೇಳಿಲ್ಲ. ಯಾಕೆ? ಅವ್ರಿಗೆ ಅರ್ಹತೆ ಇಲ್ಲ. ಅದೇ ತರ ನಾವು ಭಗವಂತನ ನೋಡಿದಾಗ ಭಗವಂತನ ಏನು ಕೇಳಬೇಕು ಅನ್ನೋದನ್ನ ಮೊದಲು ನಮ್ಮಲ್ಲಿ ಇರ್ಬೇಕಾದ್ರೆ ಭಗವಂತನಿಗೆ ಗೊತ್ತು ನಮ್ಮೊಳಗೆ ಏನಿದೆ. ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟೋ. ನಮ್ಮ ಎಲ್ಲ ಹೃದಯೊಳಗೆ ಭಗವಂತ ಇದ್ದಾನೆ. ಅವನ ಗುರಿ ಏನಿತ್ತು? ನನಗೊಂದು ಲೋಕ ಬೇಕಾಗಿತ್ತು. ಆದ್ರೆ ಭಗವಂತನಿಗೆ ಏನು ಇಷ್ಟ ಆಯ್ತು? ಇವನಿಗೆ ಇಷ್ಟ ಇಲ್ಲ, ಇವನು ದೊಡ್ಡ ಭಕ್ತನಾಗ್ಬೇಕಾಯ್ತು, ಇನ್ನು ಕೇಳಿದ ತಪ್ಪು ಅಂತ ತಿಳ್ಕೊಬೇಕಾಯ್ತು. ಆ ತರ ಒಂದು ಇದು ಕೊಡ್ತಾನೆ ಅವನಿಗೆ, ಧ್ರುವ ಮಹಾರಾಜನಿಗೆ. ಇಲ್ಲ ಅದೇ ಇದೆಲ್ಲ ತಪ್ಪು, ಇದೆಲ್ಲ ಕೇಳಬಾರದು ನೀನು ಅಂತ. ಅವನಿಗೆ ಆ ತರ ಬೇಜಾರಾಗುತ್ತೆ. ಏನಕ್ಕೆ ನಾನು ಹೋಗಿದ್ದು? ಏನು ಭಗವಂತನ ಕೇಳಬೇಕಾಯ್ತು? ಇದಕ್ಕೆ ಇಷ್ಟು ತಪಸ್ ಮಾಡಿದ್ ನಾನು. ಒಂದು ಗ್ಲಾಸ್ ಪೀಸು ಅದರ ವೈಡೂರುಗಳ ಭಗವಂತ ಕೊಡ್ತಾನೆ. ನಾವು ಭಗವಂತನ ಹೋದಾಗ ಏನು ಕೇಳಬೇಕು ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಅಲ್ಲವೇ? ಮುಕ್ತಿ ಇವೆಲ್ಲ ಇರುತ್ತೆ, ಎಷ್ಟೋ ಕೇಳ್ಕೋಬೋದಾಗಿತ್ತು. ಆದ್ರೆ ಏನು ಕೇಳ್ಕೋಬೇಕು? ಅದಕ್ಕೆ ತಕ್ಕಂತೆ ಅರ್ಹತೆ ನಮ್ಮಲ್ಲಿ ಇರಬೇಕು, ಆ ಯೋಗ್ಯತೆ ನಮ್ಮಲ್ಲಿ ಇರಬೇಕು, ಆ ಸಾಧನೆ ನಾವು ಮಾಡಿರ್ಬೇಕು. ಅಲ್ಲ, ಧ್ರುವ ಮಹಾರಾಜಗೆ 6 ತಿಂಗಳಲ್ಲಿ ಸಿಕ್ಬಿಡ್ತು, ಧ್ಯಾನ ಆಗೋಗ್ಬಿಡ್ತು. 6 ತಿಂಗಳದು, ಬರೀ 6 ತಿಂಗಳಲ್ಲ, 6 ತಿಂಗಳು. 6 ತಿಂಗಳು ಸಾಧನೆ ಹೆಂಗ್ ಮಾಡದ? ನೀರಿಲ್ದೆ ಬರೀ ಗಾಳಿ ಉಸಿರಾಡ. ನಾವೊಂದು ಏಕಾದಶಿ ಮಾಡಬೇಕಾದ್ರೆ ಎಷ್ಟೋ ಕಷ್ಟ ಪಡ್ತೀವಿ ನಾವು. ಒಂದು ಏಕಾದಶಿ ಮಾಡಬೇಕಾದ್ರೆ ಅದೇನಾದ್ರೂ ನಿಶ್ಚಲ ಬಿಟ್ರೆ ಕೆಲವರು ಮಾತ್ರ ಆಗುತ್ತೆ, ಎಲ್ರಿಗೂ ಆಗಲ್ಲ. ಆದ್ರೆ ಏನಾಗುತ್ತೆ? ಅಯ್ಯೋ ಹೊಟ್ಟೆ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಇದಾಗುತ್ತೆ, ಅದಾಗುತ್ತೆ. ಹೋದ್ರೆ ಹೋಗುತ್ತೆ, ದೇಹ ತಾನೇ ಹೋಗುತ್ತೆ. ಆದ್ರೆ ಏಕಾದಶಿ ಅನ್ನೋದು ಆತ್ಮಕ್ಕೆ ಸಂಬಂಧಪಟ್ಟಿತ್ತು, ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಮುಜ್ಜಲ ಮಾಡ್ಬೇಕಾದ್ರೆ ಮೊದಲು ದಿನಕ್ಕಾಗಲ್ಲ, ಅದು ಬರಷ್ಟು ಪ್ರಾಕ್ಟೀಸ್ ಮಾಡ. 12 ಗಂಟೆವರೆಗೂ ಏನೋ ತಿನ್ನಬಾರದು, ಏನೋ ಕುಡಿಬಾರದು, ಆ ತರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಒಂದಿನ ಹಾಗೆ ಆಗುತ್ತೆ. ಆದ್ರೆ ಇದಕ್ಕೆ ದೊಡ್ಡ ನಿರ್ಧಾರ ಬೇಕು, ಧ್ರುವ ಮಹಾರಾಜರಂತ ನಿರ್ಧಾರ ಬೇಕು ಅಲ್ವೇ? ನಾವು ಎಷ್ಟೋ ಭಾಗವತಲ್ಲಿ ಕೇಳ್ತೀವಿ ಕುಂತಿ ಪ್ರಾರ್ಥನೆಗಳು.
ಗಜೇಂದ್ರ ಗಜೇಂದ್ರ ಪ್ರಾರ್ಥನೆಗಳು ಎಷ್ಟು ಪ್ರಾರ್ಥನೆ ಮಾಡ್ತಾವು ಭಗವಂತ ನೋಡ್ಬೇಕಾದ್ರೆ. ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಅಹಂಕಾರ ಇರಲ್ಲ ಅವ್ರಿಗೆ. ಆ ತರ ಭಾವ ಬರ್ಬೇಕು. ನಾನು ನನ್ನದು ಅನ್ನೋದು ಬಿಡ್ಬೇಕು, ನನ್ನ ದೇಹ ಅನ್ನೋದು ಬಿಡಬೇಕು. ಯಾವಾಗ ಭಗವಂತನ ನಾವು ಇದಕ್ಕೆ ಹೋಗ್ತೀವಿ, ಆವಾಗ ನಮಗೆ ಅನುಗ್ರಹ ಸಿಗುತ್ತೆ. ಸುಮ್ನೆ ಕೇಳಿದ್ರೆ ಭಗವಂತ ಕೊಡ್ತಾನೆ, ನಮ್ಗೆ ಏನ್ ಬೇಕಾರೋ ಭೂಲೋಕದಲ್ಲಿ ಏನ್ ಬೇಕಾರೋ, ಯಾವ ಜನ್ಮ ಬೇಕಾರೋ, ಯಾವ ಹೈ ಲೆವೆಲ್ ಬೇಕಾರೋ ಕೊಡ್ತಾರೆ. ಆದ್ರೆ ಭಕ್ತಿ ಅಂತ ಹೇಳ್ತಾರೆ, ಭಕ್ತಿ ಸಿಗೋದು ಅಷ್ಟು ಇದೆಯಲ್ಲ, ಭಗವಂತನ ಪ್ರೀತಿ ಸಿಗೋದು ಅಷ್ಟು ಇದೆಯಲ್ಲ. ಬೆಲೆ ಎಲ್ಲ ಸಿಗುತ್ತೆ. ಯಾಕಂದ್ರೆ ಅಶಾಶ್ವತವಾದ ಆಸೆಯನ್ನು ನಾವು ಬೆಳೆಸ್ಕೊಂಡಿದೀವಿ. ನಾವು ಭಗವಂತನ ನಮ್ಗೆ ಸಿಕ್ಕಿದ್ರೆ ಇರ್ಬೇಕು ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ ಒಂದ್ ನಿಮಿಷ. ಭಗವಂತನ ಸಿಕ್ಕದ್ರೆ ಏನ್ ಕೇಳಕ್ ಹೋಗೋದು ನಾವು ಅಂತ. ತರಾವರಿ ಬೇರೆ ಬೇರೆ ಸಿಗುತ್ತೆ ಅಲ್ಲೇ. ಕೆಲವರು ಭಕ್ತರು ಭಾಗವತ ಓದೋರು ಮಾತ್ರ ನಿನ್ನ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದ್ದೀನಪ್ಪ, ನಾನು ಸ್ವಂತ ಹೋಗ್ಬೇಕಂತ ಕೆಲವರು ಸ್ವಲ್ಪ 1% ಇಲ್ಲ ಅಂತ. ನಮ್ಮ ಆಸೆಗಳು ಬೇರೆ ಬೇರೆ ಇರುತ್ತೆ. ಅದರಿಂದ ನಾವು ಎಷ್ಟು ಆಸೆಯಿಂದ ಇಲ್ಲೆಲ್ಲ ಹೇಳ್ತಾರೆ, ಒಂದು ವೇದಾಂತ ಸೂತ್ರ ಇರುತ್ತೆ, ತತ್ವ ಸಂಭವನ ತಂದ್ರೆ ಮನುಷ್ಯನ ಪರಿಪೂರ್ಣತೆಯನ್ನು 3 ಹಂತಗಳಲ್ಲಿ ತರಬಹುದು ಅಂತ. ಯಾವ ಹಂತಗಳಿಂದ ನಾವು ಮುಂದಕ್ಕೆ ಹೋಗ್ತೀವಿ ಅಂತ. ವೇದ ಸಾಹಿತ್ಯವನ್ನು ತಿಳಿದುಕೊಂಡು ಮನುಷ್ಯನು ದೇವೋತ್ತಮ ಪರಪುರುಷನಿಗೆ ತನ್ನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದಾಂತ ಓದ್ಬೋದು ಏನಕ್ಕೆ ಅಂದ್ರೆ, ನಾವು ಭಗವಂತನ ಬಗ್ಗೆ ತಿಳಿದುಕೊಂಡು ತನ್ನ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಭಗವಂತ ಯಾರು, ನಾನು ಯಾರು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎರಡನೆಯದು, ವಿವಿಧ ಪ್ರತಿಕ್ರಿಯೆಗಳನ್ನು ಆಚರಿಸುವ ಮೂಲಕ ದೇವೋತ್ತಮ ಪರಪುರುಷನ ಬಳಿ ಸಾರಬೇಕು. ಏನು ವಿವಿಧ ಪ್ರತಿಕ್ರಿಯೆಗಳನ್ನು ಏನು ಮಾಡಿದ್ರೆ ನಾವು ಭಗವಂತನ ಹತ್ರ ಹೋಗ್ಬೋದು, ಅದನ್ನ ಮಾಡಕ್ಕೆ ತಿಳ್ಕೊಳ್ಬೇಕು. ಮತ್ತೆ ಮೂರನೇದು, ಪರಮ ಗುರಿ ಪರಮ ಪುರುಷನೇ ಅವನ ಪರಮ ಗುರಿ ಆಗಿರಬೇಕು. ಇದು ನಾವು ತಿಳ್ಕೊಬೇಕು ಫಸ್ಟ್. ಅವನ ಗುರಿ ಪರಮ ಪುರುಷನೇ, ಬೇರೆ ಏನೂ ಬೇಡ. ಭಗವಂತ ಹೇಳಿದ್ರೆ ಕೇಳಿದ್ರೆ ಅದ್ರ ಕೊಡ್ತೀನಿ, ಆದ್ರೆ ನಾವು ಭಗವಂತನನ್ನೇ ಕೇಳಬೇಕು. ಅದು ನಾವು ಅರ್ಜುನ ಮತ್ತು ದುರ್ಯೋಧನ ಸ್ಟೋರಿಯಲ್ಲಿ ಕೇಳಿದ್ದೀವಿ. ದುರ್ಯೋಧನ ಅಲ್ಲೇ ಬಂದಿದ್ದ, ಅರ್ಜುನ ಅಲ್ಲೇ ಬಂದಿದ್ದ. ಅವನು ಪರ್ಮಿಷನ್ ಕೊಟ್ಟ, ಏನ್ ಬೇಕು ಕೇಳಕ್ ಕೊಡ್ತೀನಪ್ಪ, ಏನ್ ಸಹಾಯ ಬೇಕು ನಮ್ಗೆ ಅಂತ. ಅರ್ಜುನ ಏನ್ ಮಾಡ್ದ, ಭಗವಂತನನ್ನೇ. ಇದನ್ನ ಧೃತರಾಷ್ಟ್ರ ಹೇಳ್ತಾರೆ, ತಪ್ಪು ಮಾಡಿದ್ಯಾ ನೀನು ಭಗವಂತನ ತಗೋಬರ್ಬೇಕಾದ್ರೆ. ಆ ಬಡಪ್ಪ ಸಿಪಾಯಿ ಅವನೇನ್ ಮಾಡ್ತಾನೆ ಕೆಲಸ ಅಂತ ಇವನಿಗೆ ಉದಾರ್ಯ. ಭಗವಂತನ ಗೊತ್ತಿಲ್ಲ, ಭಗವಂತನ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಮೊದಲ ಸ್ಟೆಪ್ ಅಲ್ಲಿ ಹೇಳ್ತಾರೆ, ಮನುಷ್ಯನು ವೇದಾಂತ ಸಾಹಿತ್ಯ ತಿಳಿದುಕೊಂಡು ಮನುಷ್ಯ ದೇವೋತ್ತಮ ತನ್ನ ಸಂಬಂಧವನ್ನ ಬೆಳೆಸಿಕೊಳ್ಳಬೇಕು. ಭಗವಂತ ಯಾರು, ನಾನ್ ಯಾರು, ನನ್ನ ಭಗವಂತ ನೋಡುವಂತ ಅರ್ಹತೆ ನನಗಿದೆಯಾ, ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾಯ್ತು. ಸುಮ್ನೆ ಟಕ್ ಅಂತ ದೇವ್ರು ಸಿಕ್ಬಿಟ್ರೆ ನಮ್ಗೆ ಅರ್ಥನೇ ಆಗೋದೇ ಇಲ್ಲ. ಏನು ಕೇಳ್ಕೋಬೇಕು ಅಂತ ಗೊತ್ತಾಗೋದೇ ಇಲ್ಲ ನಮ್ಗೆ, ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ ನಮ್ಗೆ. ಭಕ್ತನ ಯಾವ ಅದಕ್ಕೆ ಧ್ರುವ ಮಹಾರಾಜ ಬಂದ ಮೇಲೆ ಅವನ ದಿವ್ಯ ಗುಣಗಳಿರುತ್ತೆ ಅವನ ಹತ್ರ. ಅದೇ ತರ ಹೇಳ್ತಾರೆ, ಭಕ್ತನು ಯಾವಾಗಲೂ ಕೆಟ್ಟ ಸಹವಾಸದಿಂದ ದೂರ ಇರುತ್ತಾನೆ. ಅದೇ ಕೆಟ್ಟ ಕೆಟ್ಟ ಯೋಚನೆಗಳು ಅವನಿಗೆ ಇರಬಾರದು. ಅವನು ಯಾವಾಗಲೂ ಕೃತಕವಾದ ಕೀರ್ತಿ ಅಪಕೀರ್ತಿ ಸುಖ ದುಃಖಗಳನ್ನು ಮೀರಿರುತ್ತಾನೆ ಅವನು, ಅಲ್ವೇ. ಅವನಿಗೆ ಬಹು ತಾಳ್ಮೆ ಇರುತ್ತೆ. ಇವತ್ತು ಅವನ ಚಿಕ್ಕಮ್ಮನ ನೋಡಿದಾಗ ಕೋಪ ಇರ್ಲಿಲ್ಲ ಅವನಿಗೆ, ಯಾವುದೇ ತರ ದ್ವೇಷ ಇರ್ಲಿಲ್ಲ. ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗುವಂತ ಒಂದು ಸ್ಥಿತಿಗೆ ಬಂದಿದ್ದಾನೆ ಅವನು. ಯಾರ ಮೇಲೆ ಪ್ರೀತಿ ಇಲ್ಲ, ಅವ್ರ ಮೇಲೆ ದ್ವೇಷ ಇಲ್ಲ. ಭಕ್ತನಾದವನಿಗೆ ಈ ತರ ಸ್ಥಿತಿಲಿ ಬಂದಿರಬೇಕು ಅವನು, ಅಲ್ವೇ. ಭೌತಿಕ ಲೋಕದಲ್ಲಿ ಬೇಕಾಗುವಂತ ಯಾವುದೇ ಆಸೆಗಳನ್ನು ಭಕ್ತನು ಪಡೆದುಕೊಳ್ಳುವುದಿಲ್ಲ, ಬೇಕಾಗಿ ಇರುವುದಿಲ್ಲ. ವೇದ ಜ್ಞಾನವನ್ನು ತಿಳಿದಬೇಕೆಂದು ನಿಜವಾಗಿ ಮನುಷ್ಯನಿಗೆ ಶ್ರದ್ಧೆ ಇದ್ದರೆ ಕೃಷ್ಣ ಅಗತ್ಯವಾದ ಬುದ್ಧಿಶಕ್ತಿಯನ್ನು ಕೊಡುತ್ತಾನೆ. ಮನುಷ್ಯನಿಗೆ ಏನಾದ್ರೂ ಭಗವಂತನ ತಿಳಿದುಕೋಬೇಕು ಅಂತ ನಿಜವಾಗಿ ಆಸೆ ಇದ್ರೆ ನಾವು ಬಾಯಲ್ಲಿ ಹೇಳಬಹುದು, ಸುಮ್ಮನೆ ಮಾತಾಡಬಹುದು, ಅದಕ್ಕೆ ಸ್ವಲ್ಪ ಏನು ಕೊಡಬಹುದು. ಅದು ನಿಜವಾದ ಆಸೆ ಈ ಭೌತಿಕ ವಿಚಾರದ ಯಾವುದು ಇದ್ದೇ ಇದ್ರೆ ಅವನಿಗೆ ಬೇಕಾದ ಅಗತ್ಯ ಅವನ ಬುದ್ಧಿಶಕ್ತಿಯನ್ನು ಭಗವಂತ ಕೊಡ್ತಾನೆ. ಇವತ್ತು ಧ್ರುವ ಮಾಡಿ ಹೋಗ್ಬೇಕಾದ್ರೆ ಅವನಿಗೆ ಗೊತ್ತು ಭಗವಂತನಿಗೆ ಎಲ್ಲಿಂದ ಯಾರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬ ಮನಸ್ಸಿಗೆ ಇರೋದ್ರಿಂದ ಅವನು ಭಗವಂತನ ಕಾಣಬೇಕು ಅಂತ ದೊಡ್ಡ ಉದ್ದೇಶ ಆಯ್ತು. ಆಮೇಲೆ ಕೇಳಬೇಕು, ಮೊದಲು ಕಾಣಬೇಕಾದ್ರೆ ಎಷ್ಟು ಕಷ್ಟ, ಕೇಳೋದು 1 ನಿಮಿಷ ಕೆಲಸ. ಆದ್ರೆ ಭಗವಂತ ಕಾಣಿಸೋದು ಎಷ್ಟು ಈಸಿ. ನಮ್ಮಂತ ನಮ್ಮಂತ ಬುದ್ಧಿಯವರಿಗೆ ಭಗವಂತ ಎದುರುಗಡೆ ಬಂದರೂ ಸಹ ನಾವು ಭಗವಂತ ಅಂತ ಕಂಡಿಡಿಯಕ್ಕೆ ನಮ್ ಪ್ರಯತ್ನವೇ ಇಲ್ಲ. ಆತರ ಗುಣಗಳನ್ನ ನಾವು ಬೆಳೆಸ್ಕೊಂಡಿಲ್ಲ. ಏನಿಗೆ ಹೇಳ್ತಾನೆ ಭಗವಂತ, ಯಾವ ಮುಖ ಬೇಕಾದ್ರೂ ಬರ್ಬೋದು, ಯಾವ ರೀತಿಯಲ್ಲೂ ಬರ್ಬೋದು. ಅದಕ್ಕೆ
ಒಂದ್ಸಲಿ ಗುರುಗಳು ಕೇಳ್ತಾರೆ, ಏನಾದ್ರೂ ನೀನು ಪ್ರಚಾರ ಮಾಡ್ತಾ ಇದೀಯಾ? ಎಲ್ಲಿ ಸ್ವಾಮಿ, ಯಾರು ಇಲ್ಲ, ಯಾರು ಬಂದ್ರಿದ್ದಾನೆ ಮಾಡೋದು. ಆಟೋದಲ್ಲಿ ಬಂದ್ಯಾ? ಆಟೋ ಹೇಳ್ಬೋದಾಗಿತ್ತಲ್ಲ. ಟ್ರೈನಲ್ಲಿ ಬಂದ್ಯಾ? ಪಕ್ಕದಲ್ಲಿ ಹೇಳ್ಬೋದಾಗಿತ್ತಲ್ಲ. ಒಂದು ಸಪರೇಟ್ ಆಗಿ ನಾನೇ ಬಂದು ಏನೋ ಹೇಳಿ ಸ್ವಾಮಿ ನಿಮಗೆ ಭಗವದ್ಗೀತೆ ಅಂತ ಕೇಳ್ತಾರೆ ಯಾರಾದ್ರು. ನಾವೇ ಅದರ ಪಡೆ ಮಾಡ್ಬೇಕು. ಅವನಿಗೆ ನಾವು ಆ ರುಚಿಯನ್ನ ನಾವೇ ಕೊಡಬೇಕು. ಅಲ್ಲ, ಭಗವದ್ಗೀತೆ ನಾನು ಮೊದಲು ಭಗವದ್ಗೀತೆ ಓದ್ಬೇಕಾದ್ರೆ ಗುರುಗಳು ನಮಗೆ 4.75 ವರ್ಷ ಭಗವದ್ಗೀತೆ ನನಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ಮೊದಲು ಹೇಳ್ತಾರೆ, ಪ್ರಭು ಇದು ನನಗೆ ತಲೆನೋವು ಬರುತ್ತೆ, ಶ್ಲೋಕ ಅಂದ್ರೆ ನನಗೆ ಅಷ್ಟ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದೆ ನಾನು, ಅಲ್ವೇ? ಇವತ್ತು ಶ್ಲೋಕ ಕಲಿಯುವಂತ ಓದಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ. ಒಂದು ಗುರುಗಳು ಒಂದು ಆಶೀರ್ವಾದ ಅಲ್ಲ. ನಮಗೆ ನಾವು ಪ್ರತಿಯೊಬ್ರು ಗುರುಗಳಾಗಿ ಪರಿವರ್ತನೆ ಆಗ್ಬೇಕು. ನಾವು ಬೆಳೆಸ್ಕೋಬೇಕಂದ್ರೆ ನಮ್ಮಲ್ಲಿ ನಾವು ಬೇಕು ಫಸ್ಟ್. ನಾ ಆ ತರ ಜ್ಞಾನವನ್ನ ನಾವು ಬೆಳೆಸ್ಕೊಂಡಿದ್ರೆ ನಾವು ಅವ್ರು ಕೊಡಕ್ಕೆ ಆಗತ್ತೆ. ಅದಕ್ಕೆ ಆ ಪ್ರಭುಪಾದ್ ಹೇಳ್ತಾರೆ, ಪ್ರಚಾರ ಬಹಳ ಇಂಪಾರ್ಟೆಂಟ್. ಪ್ರಚಾರವನ್ನ ನಾವು ಮಾಡ್ತಾ ಇದ್ರೆ ನಾವು ಬೆಳಿತೀವಿ. ಒಂದ್ಸಲಿ ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಒಂದು ಬಿದಿರು ಬುಟ್ಟಿ, ಅದು ಬಿದಿರು ಬುಟ್ಟಿ ಹೋಗಿ ನದಿಯಲ್ಲಿ ನೀರ್ ತಗೊಂಬಾ ಅಂತ. ಬಿದಿರು ಬುಟ್ಟಿ ಹೋಗ್ಬಿಟ್ಟು ನೀರಲ್ಲಿ ಮುಳುಗಿಸ್ತಾನೆ. ಬಿದಿರು ಬಿಟ್ಟು ತಗೊಂಡ್ ಮನೆಗೆ ಬರೋಷ್ಟ್ರೊಳಗೆ ನೀರೆಲ್ಲ ಖಾಲಿ ಆಗಿರುತ್ತೆ. ಮತ್ತೆ ಹೋಗ್ತಾನೆ, ಬರ್ತಾನೆ, ಒಂದು 15 ಸಲ ಮಾಡ್ತಾನೆ ಆತರ. ಆದ್ಮೇಲೆ ಗುರು ಹತ್ರ ಬರ್ತಾರೆ, ಸ್ವಾಮಿ ಏನು ನೀರು ತುಂಬ್ತಾ ಇಲ್ಲ, ಏನ್ ಮಾಡೋದು? ಉದ್ದೇಶ, ನಾವು ಹರಿನಾಮ ಜಪವನ್ನ ಮಾಡ್ಬೇಕು, ಮಾಡ್ತಾ ಇರ್ಬೇಕು, ಪ್ರತಿದಿನ ಮಾಡ್ತಾ ಇರ್ಬೇಕು. ಮಾಡ್ತಾ ಆಗುತ್ತೆ. ಹರಿನಾಮ ಜಪದಿಂದ ನಮಗೆ ಗೊತ್ತಿಲ್ಲದೆ ಇರುವಂತ ಹೃದಯದಲ್ಲಿರುವಂತ ಕಲ್ಮಶ ಎಲ್ಲ ನಾಶ ಆಗ್ಬಿಡುತ್ತೆ. ಆದ್ರೆ ಆ ಬಿದಿರು ಬುಟ್ಟಿ ಯಾವಾಗ ನೀರಲ್ಲಿ ಮುಡ್ಸ್ಕೊಂಡ್ ಬರ್ತಾ ಇದ್ದ, ನೀರೇನ್ ಮಾಡ್ತು, ಆ ಬಿದಿರು ಬುಟ್ಟಿಲಿ ಒಳಗಿರುವಂತ ಎಲ್ಲಾ ಕಲ್ಮಶಗಳನ್ನ ಕಪ್ಪಗಿತ್ತದು. ಅದು ಇದ್ದಿಲಾಗ್ತಾ ಇದ್ದಿದ್ದು ಬುಟ್ಟಿ ಇವಾಗ ನೋಡಿದ್ರೆ ಬೆಳ್ಳಗಾಗ್ಬಿಟ್ಟಿದೆ. ನೋಡು ಬುಟ್ಟಿ ಹೆಂಗಿದೆ ನೋಡು. ನೋಡಿದ್ರೆ ಬುಟ್ಟಿ ಬೆಳೆ ಅವ್ನಿಗೆ ಗೊತ್ತೇ ಇಲ್ಲ ಬುಟ್ಟಿ ಬುದ್ಧಿ ಆಗಿರೋ. ಆತರ ನಮ್ಗೆ ಮಹಾಮಂತ್ರ ಕೊಟ್ಟಾಗ ನಮ್ಗೆ ಕಂಪಲ್ಸರಿ ಹೇಳ್ತಾರೆ, ನಿಮ್ಗೆ ಮಹಾಮಂತ್ರ ಜಪ ಮಾಡ್ಬೇಕು. ಮಾಡ್ತಾ ನಮ್ಮ ಹೃದಯ ಕಲ್ಮಶ ಕ್ಲಿಯರ್ ಆಗುತ್ತೆ. ಅದೇ ತರ ಧ್ರುವ ಮಹಾರಾಜ ಕೂಡ ತನ್ನ ಚಿಕ್ಕಮ್ಮನ ಪಡೆದಂತ ಒಂದು ಬೇಜಾರಿಂದ ಮಾತಿಂದ ಕಾಡಿಗೆ ಹೋದ, ಭಗವಂತನ ದರ್ಶನ ಪಡೆದ, ಭಗವಂತ ಅನುಗ್ರಹವನ್ನ ಪಡೆದ. ಇವತ್ತು ಅವನಿಗೆ ಭಗವಂತ ಬೇಡದೆ ಯೋಚನೆ ಮಾಡದೇ ಇರುವಂತ ಒಂದು ವರವನ್ನ ಅವನಿಗೆ ಕೊಟ್ಟ, ಒಂದು ಲೋಕವನ್ನೇ ಕೊಟ್ಟ. ಎಷ್ಟು 36 ಲಕ್ಷ ವರ್ಷಗಳೇನೋ ಭೂಲೋಕದಲ್ಲಿ ಅವನು ಇದ್ದು ರಾಜ್ಯಪಾಲನೆ ಮಾಡಿ ಮತ್ತೆ ತನ್ನ ಲೋಕಕ್ಕೆ ತಾನು ಹೋಗ್ತಾನೆ. ಇದು ಮಹಾರಾಜನ ಒಂದು ಎಕರೆ ನಾವು ತಿಳಿದುಕೊಳ್ಳುವಂತದ್ದು. ಭಾಗವತ ಅನ್ನೋದು ಭಕ್ತರ ಮತ್ತು ಭಗವಂತನ ಸಂದೇಶಗಳನ್ನ ನಮ್ಮ ತಿಳಿಸ್ಲಿಕ್ಕೆ ಕೊಟ್ಟಿರುವಂತ ಮಹಾನ್ ಶಾಸ್ತ್ರ. ಇದನ್ನ ನಾವು ತಿಳ್ಕೊಂಡು ನಮ್ಮ ಜೀವನವನ್ನಲ್ಲಿ ಸ್ವಲ್ಪ ಆದ್ರೂ ಪರಿವರ್ತನೆ ಮಾಡಬೇಕು. ಅದಕ್ಕೆ ನಮ್ಗೆ ನಿತ್ಯಂ ಭಾಗವತಿಯಪ್ಪನ್ನ ಕೊಟ್ಟಿದ್ದಾರೆ. ಇವತ್ತಿಷ್ಟು ತಿಳ್ಕೊಂಡು ತಿಳಿದಷ್ಟು ನಾನು ಹೇಳಿದ್ದೀನಿ. ಏನಾದರೂ ಸೇರಿಸ್ಬೋದು, ನಾನು ಕೇಳಂಗಿದ್ರೆ ಕೇಳಬಹುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಬಾಬು. ಹರಿ ಥ್ಯಾಂಕ್ಸ್ ಪ್ರಭು, ತುಂಬಾ ಧನ್ಯವಾದಗಳು. ಕ್ಲಾಸ್ ಚೆನ್ನಾಗಿತ್ತು, ತುಂಬಾ ಪಾಯಿಂಟ್ಸ್ ನ ಹೇಳ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಎಲ್ಲರ ಮೈಕ್ ಆನ್ ಮಾಡಿದ್ದೀನಿ, ಅವ್ರ ಪ್ರಶ್ನೆ ಮತ್ತೆ ಅನಿಸಿಕೆಗಳನ್ನ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ನಾವು 16 ರೌಂಡ್ ಮಾಲಾ ಜಪ ಮಾಡೋದಕ್ಕೂ ನಾವು ಹಿಂದಿನ ಜನ್ಮದೊಳಗೆ ಏನಾದ್ರೂ ಒಂದು ಪುಣ್ಯ ಕಾರ್ಯ ಮಾಡಿದ್ರು ಮಾತ್ರ ಸಾಧ್ಯವಾಗುತ್ತೆ ಅನ್ನೋದನ್ನ ವಿಚಾರ ತಿಳಿಸ್ಕೊಟ್ಟಿರ್ತಾವೆ. ನಿಜವಾಗೂ ನಮ್ಗೀಗ ಈ ವಿಚಾರ ಕೇಳಿದ್ಮೇಲೆ ಅನ್ನಿಸ್ತದೆ, ಬಹುಶಃ ನಾವು ನನಗೆ 70 ಇಷ್ಟು ವರ್ಷಗಳಾದ್ಮೇಲೆ ಆದ್ರೂ ಕೂಡ ನಮಗೆ ಈ ಭಾಗ್ಯ ಬಂದು
ನಮ್ಮನ್ನ ಡೈಲಿ ಚಾಂಟಿಂಗ್ ಮಾಡೋದು, ಡೈಲಿ ಭಾಗವತ ಕೇಳ್ತಕ್ಕಂಥ ಭಾಗ್ಯ ನಮಗೆ ಪ್ರಾಪ್ತಿ ಆಗಿದೆ ಅಂತ ಹೇಳಿದ್ರೆ, ನೀವು ಹೇಳಿರೋ ಪ್ರಕಾರ ಭಗವಂತನ ಗ್ರೇಸ್, ಕೃಪೆ ನಮ್ಮ ಮೇಲೆ ಇದೆ ಅನ್ನೋದೊಂದು ತೃಪ್ತಿ ನಮಗೆ ಸಿಕ್ಕಿದೆ. ಇದನ್ನ ನಾವಿನ್ನು ನಮ್ಮ ಕೊನೆ ಉಸಿರೋವರೆಗೂ ಕೂಡ ಇದನ್ನ ಚಾಂಟಿಂಗ್ ಮಾಡ್ಕೊಂಡು ಭಾಗವತ ಕೇಳ್ಕೊಂಡು ಆ ಭಾಗವತದಲ್ಲಿ ಹೇಳ್ತಕ್ಕಂಥ ಎಲ್ಲ ಗುಣಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಪಾರಾಗೋದಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದೀರಿ. ನಿಮ್ಗೆ ನಮಸ್ಕಾರಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ನಾವು ಭಾಗವತದಲ್ಲಿ ಬಹಳಷ್ಟು ಪಾಯಿಂಟ್ಸ್ ಹೇಳ್ತೀವಿ, ಆದ್ರೆ ಎಷ್ಟು ನಾವು ತಗೊಳಕ್ಕಾಗುತ್ತೆ, ಎಷ್ಟು ಅರ್ಥ ಮಾಡಕ್ಕಾಗುತ್ತೆ, ಅದು ಬಹಳ ವಿಶೇಷ. ನೀವು ಒಳ್ಳೆ ಪಾಯಿಂಟ್ ಹಿಡಿದಿದ್ರಿ. ಯಾಕಂದ್ರೆ ಹಿಂದೆ ಎಷ್ಟೋ ಸಾಧನೆ ಮಾಡಿದ್ರೆ ಇವತ್ತು ಅವಕಾಶ ಸಿಗೋದು. ಇವತ್ತು ಜಪ ಮಾಡು ಅಂತ ಹೇಳೋರು, ಕೇಳೋರು, ಮಾಡೋದು ಬಹಳ ವಿಶಿಷ್ಟ ಆಗೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಪ್ರತಿಯೊಬ್ರು ಆನ್ಲೈನ್ ಬಂದ ಮೇಲೆ ಪ್ರತಿಯೊಬ್ರು ಅದನ್ನ ಕಲಿತಾ ಇದ್ದಾರೆ. ಅದನ್ನ ಮಾಡಬೇಕು ಅಂತಲೇ ನಮ್ಮ ಗುರುಗಳು ಇದನ್ನ ಮಾಡಿರೋದು, ನಿತ್ಯ ಭಾಗವತ ಸೇವೆಯನ್ನ ಮಾಡಿರೋದು. ಅದನ್ನ ಅರ್ಥ ಮಾಡ್ಕೊಂಡಿದಾರ. ಅದೇ ತರ ಸಾಧನೆಯನ್ನ ಮಾಡಿ, ಜಪ ಮಾಡಿ, ಭಾಗವತನ ಓದಿ, ಭಾಗವತವನ್ನು ಹೇಳೋಂಥ ಪ್ರಯತ್ನ ನೀವು ಕೇಳಿದಿರ. ಇವತ್ತು ಕೇಳಿದನ್ನ ಯಾರಾದ್ರೂ ಒಬ್ಬರಿಗಾದ್ರೂ ತಾವು ಹೇಳ್ಬೇಕು. ಇವತ್ತು ಇಂಥ ಪಾಯಿಂಟ್ ಸಿಕ್ಕಿ ನನಗೆ ಅರ್ಥ ಆಯ್ತು, ಸಂತೋಷ ಆಯ್ತು ಅಂತ ಹೇಳಿದಾಗ ನಮ್ಮ ಗುರುಗಳೇ ಬಹಳ ಸಂತೋಷ ಆಗುತ್ತೆ. ಅದನ್ನ ಪ್ರಚಾರ ಇವತ್ತು ಪ್ರಭು ಹೋಗ್ಬಿಟ್ಟು ಸುಮಾರು ವರ್ಷಗಳಾಯ್ತು. ಇವತ್ತು ಪ್ರಭಾ ನೆನೆಸ್ಕೊಂತಾ ಇದ್ದೀವಿ. ಪ್ರಭುಪಾದ ನಾವು ಕೊಟ್ಟಂತ ದಿನಚರಿ ನಡೀತಾ ಇದೆ ಅಂದ್ರೆ ಇದೆಲ್ಲ ನೀವೆಲ್ಲ ಕೇಳಿ ಪ್ರಚಾರ ಮಾಡೋದು ಇಂಪಾರ್ಟೆಂಟ್. ಇವತ್ತು ಕೇಳಿದಲ್ಲ, ನೀವು ಇದನ್ನ ಪ್ರಚಾರ ನೀವು ಕೊಟ್ಟು ಒಳ್ಳೆ ಪಾಯಿಂಟ್ ಏನ್ ಸಿಕ್ಕಿದೆ ಅದನ್ನ ಇನ್ನೊಬ್ಬರಿಗೆ ಹೇಳಿ. ಅವಾಗ ನಿಮ್ಮಲ್ಲಿ ಜ್ಞಾಪಶಕ್ತಿ ಜಾಸ್ತಿ ಬೆಳೆಯುತ್ತೆ. ಶ್ರವಣಂ ಅಂದ್ರೆ ಕೇಳೋದು, ಕೀರ್ತನಂ ಅಂದ್ರೆ ಹೇಳೋದು, ಸ್ಮರಣಂ ಆಮೇಲೆ ಅದನ್ನ ಯೋಚನೆ ಮಾಡೋದು, ಅದು ಮೂರು ಚೆನ್ನಾಗಿ ಬೆಳೆಯುತ್ತೆ ಅಲ್ಲವೇ? ಸಂತೋಷ. ಬಹಳ ತಮ್ಮ ಅನಿಸಿಕೆ ನಾನು ಸಂತೋಷ ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಬೇರೆ ಯಾರಾದ್ರೂ ಸಿಕ್ಕಿದಾಗ ಬೇರೆ ಏನಾದ್ರು ಆ ಕೆಲಸಕ್ಕೆ ಬಾರದ ವಿಚಾರಗಳನ್ನ ಮಾತಾಡಕ್ ಮನ್ಸು ಬರಲ್ಲ ಪ್ರಭುಗಳೇ. ಇದ್ರೊಳಗೆ ಇನ್ವಾಲ್ವ್ ಆದ ತಕ್ಷಣ ಅವ್ರು ಗೊತ್ತಿಲ್ದಂಗೆ ಯಾವುದೋ ಒಂದು ಒಳ್ಳೆ ವಿಚಾರನೇ ನಾವು ಹೊರಗಡೆ ಹೇಳ್ಬಿಡ್ತೀವಿ. ನಮಗ್ ಗೊತ್ತಿಲ್ದಂಗೆ ಬರ್ತದೆ ಒಳಗಡೆ. ಅದು ಒಂದು ಕೃಪೆ. ಅದೇನು ಹೇಳಿಲ್ಲ, ಅದು ಸತ್ಯ. ನಮ್ಗೆ ಗೊತ್ತಿಲ್ದಂಗೆ ಬರ್ತಾರೆ. ನಾವು ಒಂದು ವಿಚಾರ ಮಾಡಿದ್ರೆ ಗೊತ್ತಿಲ್ಲ ವಿಚಾರ ಹೇಳಿ, ಅಪ್ಪ ಹಿಂಗ್ ಭಾಗವತ ಹೇಳ್ತಾರೆ ಕೇಳ್ರಿ, ಒಳ್ಳೇದಾಗ್ತಾರೆ, ಭಗವಂತನ ಕೃಪೆ ನಿಮಗ್ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಹೋಗಿದ್ದು ಅನ್ನೋ ಒಂದು ಕಲ್ಚರ್ ತಾನಾಗಿ ಬೆಳೀತದೆ ಪ್ರಭುಗಳೇ. ಅದಂತೂ ಸತ್ಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ಪ್ರಭು, ನಿಮ್ಮ ಕ್ಲಾಸ್ ಅಲ್ಲಿ ಏನಾದ್ರೂ ಒಂದು ಕಲಿಯಬೇಕು ಅನ್ನೋದು ಟೇಕ್ ಹೋಮ್ ಇರುತ್ತೆ. ಈಗ ನೀವು ಹೇಳಿದ್ರೆ ಗುರುಗಳು ಏನಾದ್ರು ನಮ್ಮನ್ನ ಬೈಯೋದೇ ನಾವು ತಿದ್ಕೊಳ್ಳಿ ಅಂತ. ಬಟ್ ನನಗೆ ಪ್ರಭು ನನ್ನ ವ್ಯಕ್ತಿತ್ವವಾಗಿ ಏನಾದ್ರು ಅಂದಿದ ತಕ್ಷಣ ತುಂಬಾ ಮನ್ಸಿಗೆ ನೋವಾಗುತ್ತೆ. ಮತ್ತೆ ಯಾರಾದ್ರೂ ನನ್ನ ಯಾರಾದ್ರೂ ಇವತ್ತು ಹಿಂಗೆ ಪ್ರಭುಗಳು ಹಿಂಗ ಅನ್ಬಿಟ್ರು ನನ್ನ ಅಂತ ಹೇಳ್ಕೊಳ್ತೀನಿ. ಈಗ ನೀವು ಹೇಳಿದ ಮೇಲೆ ನನ್ಗನ್ನಿಸ್ತು ಇನ್ನು ಮೇಲೆ ಹೇಳೋದ್ ಸುಲಭ, ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾನು ಇವತ್ತಿಂದ ಏನಾದ್ರು ನನ್ ತಪ್ಪು ಯಾರಾದ್ರೂ ಹೇಳಿದ್ರೆ ನಾ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಬಾರ್ದು, ನಾನ್ ತಿದ್ಕೊಳ್ಬೇಕು ಅನ್ನೋದು ಪ್ರಯತ್ನ ಮಾಡ್ತೀನಿ ಪ್ರಭು. ಹರೇ ಕೃಷ್ಣ. ದಂಡ ಪ್ರಣಾಮ ಪ್ರಭು. ಹರೇ ಕೃಷ್ಣ. ಅದಕ್ಕೆ ದಾಸ ಹೇಳ್ತಾರೆ ಬಾಬು ಮಾತಾಜಿ, ನಿಂದಕರಿರಬೇಕು, ಯಾವಾಗಲೂ ನಿಂದಕರಿರಬೇಕು. ನಮ್ಮನ್ನ ನೋಡಿ ತಪ್ಪಿಟ್ಟು ತಿದ್ದವರಂತ ಒಬ್ಬ ಮನುಷ್ಯ ಯಾವಾಗಲೂ ನಮ್ಮ ಇರ್ತಾರೆ. ಅದ್ ನಾವು ಅರ್ಥ ಮಾಡ್ಕೋಬೇಕು. ಯಾರು ಏನ್ ಮಾಡಿದ್ರು ಬೈತಾರಪ್ಪ, ಏನ್ ಮಾಡಿದ್ರು ಬೈತಾರಪ್ಪ ಅಂದ್ರೆ ಇಲ್ಲ. ನಾವ್ ಮಾಡು ಸರಿ ಇದ್ರೆ ಯಾಕೆ ಬೈತಾರೆ? ಎಲ್ಲರೂ ಬಿಟ್ಟು ಭಕ್ತಿ ಕೂಡ ಎಲ್ಲ 80 ಜನ ಇದ್ರೆ ಒಬ್ಬನೇ ಯಾಕೆ ಬೈತಾರೆ? ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಅಷ್ಟೇ. ತಪ್ಪು ಮಾಡೋದ್ರೇ ಬೈಸ್ಕೊಳ್ಳಿಂದನೇ ನಾವು ತಿದ್ದುಪಡಿ ಆಗೋದು. ಎಷ್ಟೋ ಹುಳಿ ಏಟು ಆದ್ಮೇಲೆ ಒಂದು ವಿಗ್ರಹ ಆಗುತ್ತೆ. ಮತ್ತೆ ಒಂದು ವಿಗ್ರಹ ಸುಮ್ಮನೆ ಆಗಲ್ಲ. ಎಷ್ಟೋ ಹುಳಿ ಏಟು ಬಿದ್ದಿರುತ್ತೆ, ಅದ್ ನೋಡ್ಕೋಬೇಕು. ಅಲ್ಲೇ ಇರ್ಬೇಕು. ಅಲ್ಲೇ ಇದ್ರೆ ಯಾಕಂದ್ರೆ ಗುರುಗಳು ಬಿಟ್ಟು ಹೋಗೋದು. ಮನೆ ಪಾಣಿಯಟ್ ಪ್ರೋಗ್ರಾಮ್ ಅಲ್ಲಿ ಮಹಾರಾಜ್ ಹೇಳ್ತಾ ಇದ್ರು, ಶಿವ ಏನಾದ್ರು ಕೋಪ ಮಾಡ್ಕೊಂಡ್ರೆ ವಿಷ್ಣು ಬರ್ತಾನೆ ನಮ್ಮ ಜೊತೆಗೆ
ಅಡ್ಜಸ್ಟ್ ಮಾಡ್ತಾನೆ. ವಿಷ್ಣು ಏನೋ ಕೋಪ ಮಾಡ್ಕೊಂಡ್ರೆ ಶಿವ ಬರ್ತಾನೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊ ಅಂತ. ಆದ್ರೆ ಗುರುಗಳು ಕೋಪ ಮಾಡ್ಕೊಂಡ, ಗುರುಗಳು ಬೇಜಾರಾದ್ರೆ ಭಗವಂತ ಬರಲ್ಲ, ತಿಳ್ಕೊಳ್ಳಿ ಫಸ್ಟು. ಭಗವಂತ ನಾವು ಗುರುಗಳು ಬಿಟ್ಟು ಹೋದ್ರೆ ಯಾರು ನಮ್ಮನ್ನ ಜಯಿಸೋಗಿರಲ್ಲ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಗೆ ಫಸ್ಟ್ ಗುರುಗಳು, ಆಮೇಲೆ ಎಲ್ರು ಯಾರಾದ್ರೂ ಬರ್ಬೋದು, ಭಗವಂತ ಯಾರಬಹುದು ಗೊತ್ತು, ಗುರುಗಳ ಹಿಂದೆ ನಾವ್ ಇರ್ಬೇಕಷ್ಟೇ. ಅದಕ್ಕೆ ಪ್ರಭುಪಾದ್ ಪಂಚೆ ಹಿಡ್ಕೋ, ಫಸ್ಟ್ ಧೋತಿ ಹಿಡ್ಕೋ ಅಂತಾರೆ. ಇವತ್ತು ನಮ್ ಪ್ರಭುಪಾದ್ ಇಲ್ಲ, ನಮ್ಗೆ ಗುರುಗಳು ಸಿಕ್ಕಿದ್ದಾರೆ, ಗುರುಗಳ ಜೊತೆ ಇರ್ಬೇಕು. ಗುರುಗಳು ಎಸ್ಮ ಬೈತಾರೆ, ಅದಕ್ಕೆ ಹಕ್ಕು ಕರ್ತವ್ಯ ಕೊಟ್ಟಿದ್ದಾರೆ ಭಗವಂತ ಅವರಿಗೆ. ಯಾವ ಗುರುಗಳು ಬೇಕಾದ್ರೆ ಬೈಬೋದು, ಸುಮ್ಮನೆ ಬೈಬೋದು, ಅಂತ ತೊಂದರೆ ಇಲ್ಲ. ಅದೇ ಅದು ಇದಕ್ಕೆ ಯಾವುದೋ ಒಂದು ಉದ್ದೇಶ ಇರುತ್ತೆ. ಯಾನೋ ಬೈಕು ಯಾನೋ ಬೈತಾರೆ ಕೆಲವೊಂದ್ಸಲಿ, ಗೊತ್ತಾ? ಯಾನೋ ಬೈಕ್ ಬೇಕಾಗಿತ್ತು, ಆದ್ರೆ ಇವ್ರು ಬೈತಾರೆ, ಅದ್ ನನ್ನ ಯಾಕೆ ಬೈದ್ರು, ಅವನಿಗೆ ತುತ್ತಲಿಕೊಳ್ಳಿ ಅಂತ. ಕೆಲವು ತಪ್ಪು ಮಾಡೋದು ಮನುಷ್ಯ ಸಹಜ ಗುಣ. ಮನುಷ್ಯ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಕ್ಷಮಿಸೋದು ಮಹಾಗುಣ ಅಲ್ಲ. ಅವ್ರು ಬೈಯೋದು ಕೂಡ ನಮಗೆ ಅನ್ಕೊಂಡು ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಬಿದ್ದಿರ್ಬೇಕು ಕೂಡ. ಯಾಕಂದ್ರೆ ಇಂಥ ಅವಕಾಶ ಎಲ್ಲಾ ಭಕ್ತಿ ಕೂಡ ಎಲ್ರಿಗೂ ಸಿಗಲ್ಲ, ಎಲ್ರಿಗೂ ಸಿಗಲ್ಲ. ಎಲ್ರೂ ಟೈಮ್ 7:30 ಇಂದ 8:00 ಕೂತ್ಕೋಬೇಕು ಅಂತ ಅವಕಾಶ ಎಲ್ರಿಗೂ ಸಿಗಲ್ಲ. ಆ ಸಿಗೋದನ್ನ ನಾವು ಉಪಯೋಗಿಸ್ಕೋಬೇಕು. ಅದನ್ನ ಅದು ಕರ್ತವ್ಯ ಮಾಡೋದು ಬಹಳ ಕಷ್ಟ, ಅದನ್ನ ಸಾಧನೆ ಮಾಡೇ ತೋರಿಸ್ಬೇಕು. ಹರೇ ಕೃಷ್ಣ ಮಾತಾಡ. ಥ್ಯಾಂಕ್ಸ್ ಪ್ರಭು, ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಪ್ರಭು. ಎಲ್ರು ನಿಮಗೆ ಗೊತ್ತಿದ್ದು ಹೇಳಿದ್ರೆ, ನಾನು ಏನು ತಪ್ಪು ಮಾಡಬಾರ್ದು, ಅಕಸ್ಮಾತ್ ತಪ್ಪು ಮಾಡಿ ಬೈದ್ರು ಸಹ ಅಡ್ಜಸ್ಟ್ ಮಾಡ್ಕೊಂಡು ನಾವು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ನಾವು ಬಂದು ನಮ್ಮ ಗುರಿ ಏನು ಅದನ್ನ ನೋಡಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಬೈದ್ರು ಅಂತಲ್ಲ, ಅದನ್ನ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ರು ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ ಬಾಬು. ಎಸ್ ಪ್ರಭುಜಿ, ಮಾಡ್ಬೋದಾ? ಎಸ್ ಪ್ರಭು, ಯಾರ್ದು ಇಲ್ಲ ಅನ್ಸುತ್ತೆ ಬೇರೆ ಪ್ರಶ್ನೆ. ಶ್ರೀಮದ್ ಭಾಗವತಂ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ್ ಕಿ ಜೈ. His Grace Sarveshwar Prabhu ki jai.